ಈಶ್ವರವಾಗ್ದೇವಿ ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಹಿಂದಿನ ಒಂದು ಕಥಾ ಭಾಗದಲ್ಲಿ ಭಗವದ್ಗೀತೆಯ ಒಳನೋಟದಲ್ಲಿ ಯಾವ ರೀತಿ ಸಂಜಯ ಕುರುಡು ದೊರೆ ಧೃತರಾಷ್ಟ್ರನ ಮನಸ್ಸಿನ ವಿಷವನ್ನ ಅರಿತು ತದನಂತರದಲ್ಲಿ ಪಾಂಡವರ ಒಂದು ಆಸ್ಥಾನಕ್ಕೆ ಬಂದು ನಿಂತಿದ್ದ. ಅವನನ್ನ ನೋಡಿ ಕೆಲವು ಮಾತುಗಳನ್ನ ಆಡಿದ್ರು ಕೂಡ ಅವನು ಹೇಳಿದಂತ ಮಾತು ಹೇಳಕ್ಕೆ ಬಹಳವಾಗಿ ಕಷ್ಟವನ್ನ ಪಡ್ತಿದ್ದ. ಮುಂದೇನಾಗ್ತಾ ಇದೆ, ವಿಶ್ರಾಂತಿ ತಗೊಳಕ್ ಹೋಗಿದ್ರು. ವಿಶ್ರಾಂತಿ ಎಲ್ಲ ಆದ್ಮೇಲೆ ವಿಚಾರ ಬರ್ಲೇಬೇಕು. ಇಲ್ಲಿ ಧೃತರಾಷ್ಟ್ರನ ಕಪಟದ ಒಂದು ಒಳಸಂಚು ಎಲ್ರಿಗೂ ಅರ್ಥ ಆಗೋ ಸಮಯ. ಸಭೆ ಸೇರ್ತು ಮರುದಿನ ಎಲ್ಲ ಪಾಂಡವರ ಸಮಕ್ಷಮದಲ್ಲಿ. ಯುಧಿಷ್ಠಿರನಿಗೆ ಆಘಾತ. ಅವನ್ಗೆ ಅರ್ಥ ಆಗಿತ್ತು ಸಂಜೆ ಬರಿರ್ತಕ್ಕಂಥ ಕಾರಣ ಏನು ಅಂತ. ಅವನ್ಗೆ ಇವ್ರ ಬದಲೇ ಆಗೋದೇ ಇಲ್ಲ ಅನ್ನೋ ವಿಚಾರ ಗೊತ್ತಾದ ಮೇಲೆ ಅವನ ಮನಸ್ಸು ಭಾರ ಆಗ್ಬಿಟ್ಟಿದೆ. ಯುಧಿಷ್ಠಿರನ ಮನಸ್ಸು. ಕೃಷ್ಣ ನಸುನಗ್ತಾ ಇದ್ದಾನೆ ಒಳಗಡೆನೆ. ಈಗ್ಲಾದ್ರೂ ಇವನಿಗೆ ಮನದಟ್ಟಾಯ್ತಲ್ಲ. ಒಬ್ಬ ವ್ಯಕ್ತಿನ ನೀವು ನಂಬೇಕು ನಿಜ, ಆದ್ರೆ ಎಷ್ಟು ಬಾರಿ ನಂಬ್ತೀರಾ? ಏನೋ ಒಂದ್ಸಲ ತಪ್ಪು ಮಾಡಿದ್ರೆ ಕ್ಷಮೆ ಇರ್ಲಿ, ಎರಡನೇ ಸಲ ತಪ್ಪು ಮಾಡಿದಾಗ ಮತ್ತೊಂದು ಕ್ಷಮೆ, ಮೂರನೇ ಸಲ ತಪ್ಪು ಮಾಡಿದಾಗ ಮೂರನೇ ಕ್ಷಮೆ. ಅವನು ನಿಮ್ಮ ಬದುಕಿನ ಉದ್ದಕ್ಕೂ ನಿಮ್ಗೆ ಮೋಸ, ಸುಳ್ಳು, ಕಪಟವನ್ನೇ ಮಾಡ್ತಾ ಇದ್ರೆ ಪದೇ ಪದೇ ಕ್ಷಮಿಸಿ ಆ ವ್ಯಕ್ತಿ ಜೊತೆ ನೀವು ಬದುಕನ್ನ ಹೇಗ್ ಸಾಗಿಸ್ಲಿಕ್ಕೆ ಸಾಧ್ಯ ಆಗತ್ತೆ? ಒಬ್ಬ ಕೃಷ್ಣ ಬಹಳ ಬಾರಿ ಪ್ರಯತ್ನ ಪಟ್ಟ. ಏನಂತ? ಯುಧಿಷ್ಠಿರ ಅವ್ರು ಯಾರು ಒಳ್ಳೆಯವರೆಲ್ಲ ಕಣೋ, ನಂಬೇಡ ಅಂತ. ಬಟ್ ಆದ್ರೂ ಮನಸ್ಸಿನ ಮೂಲೆಯಲ್ಲಿ ಇಲ್ಲ ಒಂದು ನಂಬಿಕೆ ಬದ್ಲಾಗ್ತಾರೇನೋ ಅಂತ. ಕಡೆಗೆ ಸಂಜಯ ರಾಯಭಾರಕ್ಕೆ ಬಂದಾಗ ಯುಧಿಷ್ಠಿರನ ಮನಸ್ಸಲ್ಲಿ ಬಂತು, ಇವ್ರು ಯಾವತ್ತೂ ಬದ್ಲಾಗಲ್ವಾ ಅಂತ. ಈಗ್ಲಾದ್ರೂ ಇವನ್ಗೆ ಅನಿಸ್ತಲ್ಲ ಅಂತ ಕೃಷ್ಣನ್ ಖುಷಿ ಆಗೋಯ್ತು ಮನಸ್ಸೊಳಗಡೆ. ಜ್ಞಾನೋದಯ ಆಯ್ತು ಯುಧಿಷ್ಠಿರನಿಗೆ. ಮುಂದೆ ಏನಾಗ್ತಾ ಇದೆ? ಮಾತಾಡೋ ಸಮಯ. ಮಾತನ್ನ ಶುರು ಮಾಡಕ್ಕಿಂತ ಮುಂಚೆ ಸಂಜಯ ಏನ್ ಮಾಡ್ತಾ ಇದ್ದಾನೆ? ಒಂದು ಕ್ಷಣ ತನ್ನ ಕಣ್ಣನ್ನ ಮುಚ್ಚಿ ವೇದವ್ಯಾಸರನ್ನ ಧ್ಯಾನಿಸ್ತಾ ಇದ್ದಾನೆ. ವೇದ ಮಹರ್ಷಿಗಳನ್ನ ಧ್ಯಾನಿಸ್ತಾ ಇದ್ದಾನೆ. ವೇದವ್ಯಾಸರು ಗುರುಗಳು. ನನ್ಗಿಂತ ಒಂದು ಭಾಗ್ಯವನ್ನ ಕೊಟ್ಟಿರ್ತಕ್ಕಂಥವ್ರು. ನಾನಿಲ್ಲೋ ಜೀತದ ಆಳಾಗಿದ್ದವನ್ನ ಕರ್ಕೊಂಬಂದು ಇವತ್ತು ಇಂಥ ಒಂದು ಸ್ಥಾನದಲ್ಲಿ ನಿಲ್ಸಿದ್ದಾರೆ. ಆದ್ರೆ ನಾನು ಸುಳ್ಳನ್ನ ಹೇಳ್ಬೇಕೀಗ. ಸುಳ್ಳು ಹೇಳೋ ಸಮಯ. ಕಪಟ ಸಂಧಾನ ವಾರ್ತೆಯನ್ನ ಹೇಳ್ಬೇಕಲ್ಲ ಇವ್ರ ಮುಂದೆ. ಮನಸ್ಸಿನ ಒಳಗಡೆ ವಿಧಿಗೆ ಕೈ ಮುಗಿತಾ ಇದ್ದಾನೆ. ಹೇ ವಿಧಿಯೇ, ಇದೆಂತಹ ಸಂದರ್ಭವನ್ನ ತಂದಿತ್ತೆ ನನಗೆ. ಕಣ್ಣೀರನ್ನ ಹಾಕ್ತಾ ಹೇಳಕ್ಕೆ ಪ್ರಾರಂಭವನ್ನ ಮಾಡ್ತಾ ಇದ್ದಾನೆ. ಪ್ರಭು, ಇದು ನಾನಾಡುವ ಮುಂದಿನ ಮಾತುಗಳು ಯಾವುದು ನನ್ನದಲ್ಲ, ಎಲ್ಲವೂ ದೊರೆಗಳದ್ದು. ನನ್ನದೇನು ಇಲ್ಲ. ಸಾವಧಾನವಿರಲಿ ಯುಧಿಷ್ಠಿರ. ನೀನು ಅಜಾತ ಶತ್ರು. ಭೀಮ, ನೀನು ವೃಕೋದರ. ಅರ್ಜುನ, ನೀನು ಧನಂಜಯ. ಯಮಳರೇ, ನೀವು ಮಾದ್ರಿ ಪುತ್ರರು. ಯುಧಿಷ್ಠಿರನಿಗೆ ಅಜಾತ ಶತ್ರು ಎಂಬ ಬಿರುದು, ಭೀಮನಿಗೆ ವೃಕೋದರ ಅಂದರೆ ತೋಳದ ಹಸಿವಿರುವಂತಹ ಹೊಟ್ಟೆ, ಧನಂಜಯ ಎಂದರೆ ಅಗ್ನಿಯಂತೆ ಸದಾಕಾಲ ಪ್ರಜ್ವಲಿಸುತ್ತಾ ಯುದ್ಧೋತ್ಸಾಹಿಯಾಗಿರ್ತಕ್ಕಂಥವನು, ಯಮಳರೇ ಅಂದ್ರೆ ಬಹಳ ಸುಂದರವಾಗಿರ್ತಕ್ಕಂಥವ್ರೆ. ಜೊತೆಗೆ ವಾಸುದೇವ, ಕೃಷ್ಣ ಶೂರ, ಶೌರಿ ಪುತ್ರ, ಸಾತ್ಯಕಿ
ನಿನ್ನ ಕೃಷ್ಣ ಭಕ್ತಿ ಇಡೀ ಲೋಕ ಬಲ್ಲದು. ನೀನು ಅರ್ಜುನ ಸಖ, ಶಿಷ್ಯ ಕೂಡ. ನೀವೆಲ್ಲರಿಗೂ ನನ್ನ ಆಶೀರ್ವಾದವಿರಲಿ, ಅರಸುತ್ತೇನೆ. ನಿಮ್ಮಲ್ಲಿ ಪಾಂಚಾಲ ದೊರೆ ದ್ರುಪದ ಮಹಾರಾಜ ಕೂಡ ಇದ್ದಾನೆ. ಅವನ ಪುತ್ರ ದೃಷ್ಟಧುಮ್ನ, ಅವನೇ ನಿಮ್ಮ ಸೇನಾಧಿಪತಿ. ಈಗ ನೀವೆಲ್ಲ ನನ್ನ ಮಾತುಗಳನ್ನ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಇದ್ರಲ್ಲಿ ಎಲ್ರಿಗೂ ಒಳ್ಳೇದಾಗ್ಬೇಕು ಅಂತಕ್ಕಂತ ಆಸೆ, ಹರಕೆ, ಬೈಕೆ. ಹಾಗಾಗಿ ಎಲ್ಲ ಮೊದ್ಲು ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಮೊದ್ಲೇ ಮಾತು ಏನ್ ಗೊತ್ತಾ ನಂದು? ನಾನು ಶಾಂತಿಯನ್ನ ಬಯಸಿ ಸಂಜಯನನ್ನ ನಿಮ್ಮ ಬಳಿಗೆ ಕಳಿಸ್ತಾ ಇದ್ದೀನಿ. ಅದು ಬೇಗ ಬೇಗ, ಯಾರು ತಪ್ಪಾಗಿ ಭಾವಿಸ್ಬೇಡಿ. ಎಷ್ಟಾದ್ರೂ ನಾನು ನಿಮ್ಮ ಸುಖ ಬಯಸೋನು. ಶಾಂತಿ ಎರಡು ಕಡೆ ಇರ್ಬೇಕು. ಯುದ್ಧಕ್ಕಿಬ್ರು ಕಾಲ್ಕೆರ್ ನಿಂತರೆ ಶಾಂತಿ ಎಲ್ಲಿರುತ್ತೆ? ನಿಮ್ಮಲ್ಲಿ ಯಾವತ್ತು ಕಪಟ ಸ್ವಭಾವ ಇಲ್ಲ, ಮೋಸ ಮಾಡೋ ಗುಣ ಇಲ್ಲ. ಪಾಂಡವರಲ್ಲಿ ನೇರ ನಡೆ ನುಡಿಯವರು ನೀವು. ನಿಮ್ ಎಲ್ರಿಗೂ ಮೃದು ಸ್ವಭಾವದವರು, ಯಾವತ್ತು ಯುದ್ಧ ಬೇಕು ಅಂತ ಹೇಳಿದವರಲ್ಲ. ನಿಮ್ಮಲ್ಲಿ ಎಲ್ಲಾ ಧರ್ಮವಂತರಿದ್ದಾರೆ, ನೀವು ಧರ್ಮವಂತರಾಗಿದ್ದೀರಾ. ಹಾಗಾಗಿ ಯುದ್ಧಕ್ಕಿಂತ ಶಾಂತಿಯಲ್ಲೇ ಹೆಚ್ಚು ರುಚಿ ಅನ್ನೋರು ನೀವು. ನಿಮ್ಗೇನಾದ್ರೂ ಕುಲದ ಮೇಲೆ ಗೌರವ ಇದ್ರೆ, ನಮ್ ಕುಟುಂಬ ನಮ್ಮ ಕುಲ ಚೆನ್ನಾಗಿರ್ಬೇಕು ಅನ್ನೋ ಗೌರವ ಇದ್ರೆ ಯುದ್ಧವನ್ನ ತಪ್ಪಿಸಿ. ನಿಮ್ಗೆ ಮಾನ ಮರ್ಯಾದೆ ನಾಚಿಕೆ ಇರೋರು ನೀವೆಲ್ಲ. ದಾನ ಮಾಡ್ತಕ್ಕಂಥ ದಾನಶೀಲರು ನೀವು. ಏನ್ ಮಾಡಿದ್ರೆ ಏನ್ ಪರಿಣಾಮ ಬೀರುತ್ತೆ ಅಂತಕ್ಕಂಥ ಜ್ಞಾನ ಇದೆ ನಿಮ್ಗೆ. ನಿಮ್ಮಂತ ಜ್ಞಾನಿಗಳು ದುಡುಕಿ ಯುದ್ಧದ ನಿರ್ಧಾರ ತಗೋಬಹುದಾ? ಯುದ್ಧ ಹೀನ ಕರ್ಮ ಅಲ್ವಾ ಅದು? ಮುಗ್ಧ ಜನರನ್ನ, ಪ್ರಾಣಗಳನ್ನ ಹರಣ ಮಾಡೋದಲ್ವಾ? ಭೀಮಸೇನ ಅಂತ ಬಲಾಢ್ಯ ಇರ್ಬೇಕಾದ್ರೆ ನಮ್ಮಂತವ್ರ ಮೇಲೆ ಯುದ್ಧ ಮಾಡದ? ನೀವು ಬಿಳಿ ಬಟ್ಟೆ ಹಾಕೊಂಡ್ರೆ ಕಪ್ಪು ಚುಕ್ಕೆ ತಾಗ್ಬಿಟ್ರೆ ಬಿಳಿ ಬಟ್ಟೆಯ ಒಂದು ಶೋಭೆ ಹೋಗ್ಬಿಡುತ್ತೆ. ಹಾಗೆ ನಿಮ್ಮಂತ ಒಳ್ಳೆಯವರು ಯುದ್ಧ ಅಂದ್ಬಿಟ್ರೆ ನಿಮ್ಮ ಮೇಲೆ ಇರ್ತಕ್ಕಂಥ ಗೌರವ ಹೋಗ್ಬಿಡುತ್ತೆ. ಕೊಲೆಗಡುಕರಾಗಿ ಯುದ್ಧಕ್ಕೆ ಇಳಿಯೋದು ಸರಿಯಲ್ಲ. ಯುದ್ಧ ಅಂದ್ಮೇಲೆ ಏನ್ ಅನ್ಕೊಂಡಿದ್ದೀರಾ? ಇಡೀ ಸರ್ವ ಕುಲಕ್ಷಯ ಆಗುತ್ತೆ, ಇಡೀ ಕುಲನೇ ನಾಶ ಆಗ್ಬಿಡುತ್ತೆ. ಮಹಾಪಾಪ ಅದು. ಅಲ್ಲದೆ ನೀವೆಲ್ಲ ನರಕಕ್ಕೆ ಹೋಗ್ಬಿಡ್ತೀರಾ, ಸಂಶಯನೇ ಇಲ್ಲ. ಯಾವ ಪಕ್ಷ ಜಯಿಸಿದ್ರು, ಕೌರವರ್ ಗೆದ್ರು ಪಾಂಡವರ್ ಗೆದ್ರು, ಎರಡೂ ಹಾನಿನೇ. ಎಲ್ರೂ ಬದುಕ್ಬೇಕು, ಪುಣ್ಯ ಸಂಪಾದನೆ ಮಾಡ್ಬೇಕು ಅಂದ್ರೆ, ಇಡೀ ಲೋಕ ನಿಮ್ಮನ್ನ ಮೆಚ್ಚಬೇಕು ಅಂದ್ರೆ ತ್ಯಾಗ ಮಾಡೋ ಗುಣ ಕಲ್ತ್ಕೊಳ್ಳಿ. ನೀವು ಶತ್ರುಗಳನ್ನ ಯುದ್ಧದಲ್ಲಿ ಸತ್ತು ನೀವು ಜಯ ಗಳಿಸ್ಬಿಟ್ರಿ ಅಂತ ಅನ್ಕೊಳ್ಳೋಣ. ಹಾಗಾದ್ರೆ ನೀವು ಶಾಶ್ವತವಾಗಿ ಬದುಕ್ಬಿಡ್ತೀರಾ? ಅವರು ಒಂದಿನ ಸಾಯ್ಲೇಬೇಕಲ್ವಾ? ಏನ್ ಶಾಶ್ವತ ಇದೆ? ನೀವೆಲ್ಲ ಕೃಷ್ಣಾಶ್ರಿತರು. ಇವಾಗ ಕೃಷ್ಣನ ಒಂದು ಆಶ್ರಿತದಲ್ಲಿ ಇರ್ತಕ್ಕಂಥವ್ರು. ನಿಮ್ ಕಡೆ ಸೋಲ್ದೇ ಇರೋ ವೀರರಿದ್ದಾರೆ. ಗೆಲುವು ನಿಮ್ಗೆ ಆಗ್ಬೋದು, ಆದ್ರೆ ತಾನಾಗ್ ತಾನೇ ಬರೋ ಮೃತ್ಯು ಅಂತ ಒಂದ್ ಇದೆಯಲ್ಲ, ನಿಮ್ಮಲ್ಲಿ ಯಾರು ನಿಮ್ಮನ್ನ ಯಾರು ಮುಟ್ಲಿಲ್ಲ, ಸಾಯಿಸ್ಲಿಲ್ಲ ಅಂದ್ರು ಅದೇ ನಿಮ್ಮನ್ನ ಬಂದ್ ಕರ್ಕೊಂಡು ಹೋಗುತ್ತಲ್ಲ. ನೀವು ಗೆದ್ಬಿಟ್ಟು ಏನ್ ಸಾಧಿಸ್ತೀರಾ? ಶಾಶ್ವತ ಅಮರತ್ವವನ್ನ ಯುದ್ಧ ತಂದ್ಕೊಟ್ಟು ಬಿಡುತ್ತಾ? ಯಾವಾಗ್ಲೂ ಬದುಕೇ ಇರ್ತೀರಾ? ಏನ್ ಸಾಧ್ಯಕ್ಕೆ ಏನ್ ಸಾಮಾನ್ಯದವನು ನಿಮ್ ಕಡೆ ಇರೋನು? ಹಾಗಂತ ಈ ಕಡೆ ಯಾರು ವೀರರಿಲ್ಲ ಅಂತ ಅನ್ಕೊಂಬೇಡಿ. ಇಚ್ಛಾ ಮರಡಿಯಾದ ಭೀಷ್ಮ ಇದ್ದಾರೆ. ಅವನ್ನ ಎದುರುಗಡೆ ನಿಲ್ತು ನೀವು ಗೆಲ್ಲಕ್ ಸಾಧ್ಯನಾ? ದ್ರೋಣ ನಿಮ್ಮ ಗುರುವನ್ ಕೊಲ್ತೀರಾ ನಿಮ್ ಕೈಯಾರ? ನಮ್ಮಲ್ಲಿ ಅಪಾರವಾದ ಸೇನೆ ಇದೆ. ಯಾವ ಪಕ್ಷ ಸೋತ್ರು ನನಗೆ ನೆಮ್ಮದಿ ಇಲ್ಲ. ನಿಮ್ ಕೈ ಮುಗಿದು ಕೇಳ್ಕೊಂತ ಇದ್ದೀನಿ, ದಯವಿಟ್ಟು ಯುದ್ಧ ಮಾಡಬೇಡಿ. ಈ ಮುದುಕನ ಮಾತಿಗೆ ಬೆಲೆ ಕೊಡಿ. ಅರ್ಜುನ ಶರಣಾಗತ ವತ್ಸಲ.
ಯಾರಾದ್ರೂ ಬಂದು ಅವನನ್ನ ಬೇಡಿದ್ರೆ ಪ್ರಾಣ ಭಿಕ್ಷೆ ಕೊಡ್ತಾನೆ. ಶ್ರೀಕೃಷ್ಣ ಅಷ್ಟೇ ಉದಾರಿ, ಭಕ್ತರು ಏನಾದ್ರೂ ಬೇಡಿದ್ರೆ ಕೊಟ್ಟೇ ಕೊಡ್ತಾನೆ. ಭೀಷ್ಮರಿಗೂ ದ್ರೋಣರಿಗೂ ಎಲ್ರನ್ನೂ ನಾನು ಸೇರಿಸ್ಕೊಂಡು ನಿಮ್ ಪರವಾಗಿ ಬೇಡ್ತಾ ಇದ್ದೇನೆ, ಶಾಂತಿ ಬೇಕು, ಅದು ಈಗ ನಿಮ್ ಕೈಲಿದೆ, ಯುದ್ಧ ಬೇಡ. ಸಂಜಯ ಎಲ್ಲ ಮಾತನ್ನ ಅರುಹಿದ, ಆದ್ರೆ ಈ ಎಲ್ಲ ಮಾತು ಅವನದಾಗಿರ್ಲಿಲ್ಲ, ಇದೆಲ್ಲ ಯುಧಿಷ್ಠಿರನದಾಗಿತ್ತು. ಯಾರ್ದೋ? ಧೃತರಾಷ್ಟ್ರನದ್ದು. ಯಾರನ್ನ ಟಾರ್ಗೆಟ್ ಮಾಡಿ? ಯುಧಿಷ್ಠಿರನ್ನ ಟಾರ್ಗೆಟ್ ಮಾಡಿ. ಯಾಕಂದ್ರೆ ಅಲ್ಲಿ ಇರೋರು ಯಾರ ಮನ್ಸು ಕರಗ್ಲಿಲ್ಲ ಅಂದ್ರು ಯುಧಿಷ್ಠಿರ ಒಬ್ಬನಾದ್ರೂ ಕರಗ್ತಾನೇನೋ ನಂಬಿಕೆ ಇತ್ತು ಕುರುಡು ದೊರೆಗೆ, ಧೃತರಾಷ್ಟ್ರನಿಗೆ. ಈ ಮಾತನ್ನ ಕೇಳಿಸ್ಕೊಂಡು ಯುಧಿಷ್ಠಿರ ವಿಸ್ಮಿತ, ಸ್ತಬ್ಧ, ಚಕಿತ ಆಗೋದ. ಅರ್ಜುನ ಗೊಂದಲನಾಗ್ಬಿಟ್ಟ. ಶ್ರೀಕೃಷ್ಣ ಮಾತ್ರ ನಗ್ತ ಸಂಜಯನನ್ನೇ ನೋಡ್ಕೊಂಡ್ ಕೂತಿದ್ದಾನೆ. ಆ ಪ್ರಭುಗೆ ಯಾವುದು ಗೊತ್ತಾಗಲ್ಲ. ಆ ಯುಧಿಷ್ಠಿರ ಸುಮ್ನೆ ಕೂತ, ಅರ್ಜುನ ಗೊಂದಲ ಆದ, ಕೃಷ್ಣ ನಗ್ತಾ ಇದ್ದಾನೆ. ಇಷ್ಟು ಮಾತನ್ನು ಹೇಳ್ದಂತ ಸಂಜಯನ ಮುಖ ನೋಡ್ತಾನೆ ಕೃಷ್ಣ. ಅವನ ಮುಖದಲ್ಲಿ ಕೋಪ, ಕ್ರೌರ್ಯ, ಇದಕ್ಕೆ ತಕ್ಕ ಶಾಸ್ತಿ ಮಾಡ್ಬೇಕು ಅಂತಕ್ಕಂಥ ಮನಸ್ಸಲ್ಲೇ ಕೊರಗ್ತಾ ಇದ್ದಾನೆ ಸಂಜಯ. ಆದ್ರೆ ಅವನು ಭಯ, ಸಂಕೋಚ, ಜಿಗುಪ್ಸೆ ಎಲ್ಲ ಆಗೋಗ್ಬಿಟ್ಟಿದೆ. ಈ ನೀಚ ಕೆಲಸಕ್ಕೆ ನಾನು ಬಂದನ? ನನ್ನ ಮೇಲೆ ನನಗೆ ನಾಚಿಕೆ ಆಗ್ತಾ ಇದೆ ಅಂತ ತಲೆ ತಗ್ಗಿಸಿ ನಿಂತಿದ್ದ. ಯುಧಿಷ್ಠಿರ ಏನ್ ಹೇಳ್ಬಿಡ್ತಾನೋ, ಈ ಮಾತಿಗೆ ಮರಳಾಗ್ಬಿಡ್ತಾನೋ, ಕರಗ್ಬಿಡ್ತಾನೋ, ಏನ್ ಮಾಡ್ಬೇಕು? ಆದ್ರೆ ಕೃಷ್ಣ ಮಾತ್ರ ಅವನ ಮುಖನೇ ನೋಡ್ತಾ ಇದ್ದಾನೆ. ಒಂದು ಕ್ಷಣ ಎಲ್ಲ ಮೌನವಾಗಿದ್ದಾರೆ. ಯಾರೇನ್ ಮಾತಾಡ್ತಾರೋ ಅನ್ನೋ ಕುತೂಹಲದಲ್ಲಿ ಕಾಯ್ತಾ ಇದ್ದಾರೆ. ನಿಧಾನವಾಗಿ ಎಲ್ರೂ ಮೌನವಾಗಿರ್ಬೇಕಾದ್ರೆ ಯುಧಿಷ್ಠಿರನೇ ಮಾತನ್ನ ಪ್ರಾರಂಭ ಮಾಡ್ತಾ ಇದ್ದಾನೆ. ಏನಂತ? ಏನಯ್ಯ ಸಂಜಯ, ನಾನೇನನ್ನು ನಿನ್ನ ಬಾಯಿಂದ ಕೇಳ್ತಾ ಇದ್ದೀನಿ, ನಂಬಬೇಕಾ ನಿನ್ನ ಮಾತನ್ನ? ಇಂತಹ ಸಂದರ್ಭದಲ್ಲಿ ಶಾಂತಿಯ ಮಾತಾಡ್ತಾ ಇದ್ಯಾ? ಆ ಕಡೆಯಿಂದ ಏನೂ ಪ್ರಯತ್ನ ಇಲ್ಲದೆ, ಆ ಕಡೆಯಿಂದ ಶಾಂತಿಯ ಮಾತಿಲ್ದೆ, ಆ ಕಡೆಯಿಂದ ಯುದ್ಧ ಬೇಡ ಅನ್ನೋ ಮಾತಿಲ್ದೆ ಎಲ್ಲನೂ ನಮ್ ಕಡೆನೆ ಆಗ್ಬೇಕಾ? ಸಂಜಯನಿಗೆ ಕಸಿ ಬಿಸಿ. ಇದೇನ್ ಮಾತಾಡ್ತಾ ಇದ್ದೀರಾ ದೊರೆಗಳೇ? ನಾನು ಹೇಳ್ದಂತ ಮಾತು ಯಾವುದು ನಂದಲ್ಲ, ಇದೆಲ್ಲವೂ ಧೃತರಾಷ್ಟ್ರ ದೊರೆದು. ನೀವ್ಯಾಕೆ ನನ್ನನ್ನು ಅಪಾರ್ಥ ಮಾಡ್ಕೊಂತ ಇದ್ದೀರಾ? ಹಾಗಾದ್ರೆ ಸಂದೇಶದ ಇಂಗಿತ ಏನು? ಯಾವ ಉದ್ದೇಶಕ್ಕೋಸ್ಕರ ಇದನ್ನ ಹೇಳಿ ಕಳ್ಸಿದಾರೆ ಅವರು? ಯುದ್ಧ ಬೇಡ ಅನ್ನೋದು ಯಾರ ಸಂಕಲ್ಪ? 13 ವರ್ಷಗಳ ಕಾಲ ಏನ್ ಮಾಡಿದ್ರು ಅವರು? ನಾವು ಸಾಯ್ಬೇಕು, ನೋಯ್ಬೇಕು, ಅವಮಾನಿತರಾಗಬೇಕು, ಇದೇ ಅಲ್ವಾ ಅವ್ರು ಮಾಡಿದ ಸಂಕಲ್ಪ? ನಾವ್ ಯಾವತ್ತಾದ್ರೂ ಯುದ್ಧ ಬೇಕು ಅಂತ ಹೋಗಿದ್ವಾ? ಅವರೇ ಅಲ್ವಾ ಹೇಳಿದವ್ರು ಯುದ್ಧ ಮಾಡಿ ಪಡ್ಕೊಳ್ಳಿ ರಾಜ್ಯ ಅಂತ. ನಾವಿರ್ತಕ್ಕಂಥ ಸಂದರ್ಭ ಅವ್ರು ಕೊಟ್ಟಿರೋ ಮಕ್ಳು ಕೊಡುಗೆ ಅಲ್ವಾ? ಅವ್ರ ಮಕ್ಳು ತಪ್ಪವನ್ನ ಕಾಣಿಸ್ಲಿಲ್ವಾ? ಈಗ ಶಾಂತಿನ? ಎಂತ ವಿರಸ! ಇದೆಲ್ಲ ಕಪಟ ಅಲ್ವಾ? ನೀನು ಈ ಸಂದೇಶ ಹೊತ್ತು ಬಂದು ನಮ್ಗೆ ಹೇಳ್ತಾ ಇದ್ಯಾ? ಏನು ಒತ್ತಡ ನಿನ್ನ ಮೇಲೆ? ಯಾರು ಹೇಳಿದ್ದಿ ಈ ತರ ಹೇಳು ಅಂತ? ನಾನು ಬಿಟ್ರು ದೈವ ಬಿಡಲ್ಲಪ್ಪ ಪಾಪ ಮಾಡಿದವ್ರನ್ನ. ಈ ಸಮಾಜದಲ್ಲಿ ಬಡವರು, ಮಧ್ಯಮ ವರ್ಗದ ಜನಗಳು ಅವ್ರು ಸುಖವಾಗಿರ್ಬೇಕು ಅಂತ ಅನ್ಕೊಂತಾರೆ. ಅವತ್ತಿಗೆ ಭಗವಂತ 100 ರೂಪಾಯಿ ಕೊಟ್ಟಿದ್ದಾನ, ಆ 100 ರೂಪಾಯಿಲಿ ಒಂದ್ ಸ್ವಲ್ಪ ಅಕ್ಕಿ, ಒಂದಿಷ್ಟು ಬೇಳೆ ತಂದು ಮಕ್ಳಿಗೆ ಪೂರ್ತಿ ಹೊಟ್ಟೆ ಹಾಕಿ ತಂದೆ ತಾಯಿ ಅರ್ಧ ಹೊಟ್ಟೆ ತಿಂದು ಮಲ್ಕೊಂತಾರೆ. ಅವ್ರ ಪ್ರಕಾರ ಏನು? ಭಗವಂತ ನಮ್ಮ ಕಷ್ಟವನ್ನ ತೀರ್ಲಿ, ಹೊಟ್ಟೆ ತುಂಬಾ ಅನ್ನ, ಮೈ ತುಂಬಾ ಬಟ್ಟೆ, ಇಷ್ಟು ಕೊಟ್ಟು ಬಿಡ್ಲಿ ಸಾಕು ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಅವ್ರು ಯಾರ ಒಂದು ಸಹವಾಸಕ್ಕೂ ಹೋಗಲ್ಲ. ಹಾಗೆ ನಾವು ಕೂಡ ಯಾರ ಸಹವಾಸಕ್ಕೆ ಹೋಗಿದ್ವಿ?
ಇದ್ರಲ್ಲಿ ಸುಖ ಜೀವನವನ್ನ ನಡೆಸ್ತಾ ಇದ್ವಲ್ಲ. ನಮ್ಗೆ ಅಷ್ಟ್ ಬೇಕು ಇಷ್ಟ ಬೇಕು ಅಂತ ಯಾವತ್ತು ಕೇಳಿಲ್ವಲ್ಲ. ರಾಜಸೂಯ ಯಾಗ ಮಾಡಿ ಎಲ್ಲ ರಾಜ್ಯಗಳನ್ನ ಗೆದ್ದು ಕಪ್ಪ ಕಾಣಿಕೆಗಳನ್ನ ತಗೊಂಡಿದ್ರು ಕೂಡ ಅದನ್ನ ನಾವೊಬ್ರೇ ಅನುಭವಿಸ್ಬೇಕು ಅಂತ ಯಾವತ್ತು ಅನ್ಕೊಂಡಿರ್ಲಿಲ್ವಲ್ಲ. ದುಃಖ, ಸೋಲು, ನರಕ, ಯಾತನೆ ಇದು ಪ್ರತಿಯೊಬ್ಬ ಮನುಷ್ಯನ ಜೀವನದ ಅಂಗ. ಯಾವ ಮನುಷ್ಯ ತನ್ನ ಜೀವನದಲ್ಲಿ ದುಃಖ ಪಡ್ಲಿಲ್ವೋ, ಸೋಲನ್ನ ಅನುಭವಿಸಿಲ್ವೋ, ಬದುಕಿರ್ಬೇಕಾದ್ರೇನೆ ನರಕದ ಪರಿಸ್ಥಿತಿಯನ್ನ ಎದುರಿಸಿಲ್ವೋ, ಯಾತನೆಯನ್ನ ಅನುಭವಿಸಿಲ್ವೋ ಅವನ್ ಮನುಷ್ಯನೇ ಅಲ್ಲ. ನೀವು ಹೆಣ್ಣೋ ಗಂಡೋ ನನಗ್ ಗೊತ್ತಿಲ್ಲ. ನೀವ್ ಹೆಣ್ಣಾದ್ರೂ ಆಗಿರ್ರಿ, ಗಂಡಾದ್ರೂ ಆಗಿರ್ರಿ, ನೀವು ಮದ್ವೆನಾದ್ರೂ ಆಗಿರ್ರಿ, ಮದ್ವೆ ಆಗದೆ ಆಗೇ ಇರ್ರಿ, ನಿಮ್ಗೆ ಮಕ್ಳಾದ್ರೂ ಇರ್ಲಿ, ಇಲ್ದೇ ಇರ್ಲಿ, ಇಷ್ಟೂ ನೋವನ್ನ ಅನುಭವಿಸಿರ್ಬೇಕು. ಗಂಡ ಹೆಂಡತಿ ಮಧ್ಯೆ ಜಗಳ ಆಗಬೇಕು, ಮಕ್ಕಳು ತಾಯಿ ತಂದೆ ಮಧ್ಯೆ ವಿರಸ ಆಗಬೇಕು, ಸಂಸಾರದಲ್ಲಿ ಯಾರಾದ್ರೂ ಒಬ್ರು ಕುಯುಕ್ತಿ ಬುದ್ಧಿ ಇರೋರು ಇರ್ಬೇಕು, ಭಗವಂತ ಎಲ್ಲಾ ಕೊಟ್ಟಿದ್ರು ಹಸ್ಕೊಂಡ್ ಮಲ್ಕೊಂಡಿರ್ಬೇಕು, ಎಲ್ಲಾ ಚೆನ್ನಾಗಿದೆ ಅಂದ್ರೂ ಕೂಡ ದೇಹಾರೋಗ್ಯ ಕೆಡ್ಸಿರ್ಬೇಕು, ನಮ್ಮೂರಿಂದನೇ ನಮ್ಗೆ ಸಾಕಷ್ಟು ದುಃಖ ಆಗಿರ್ಬೇಕು, ನಂಬದವ್ರೆ ನಮ್ಗೆ ಮೋಸ ಮಾಡಿರ್ಬೇಕು, ನಮ್ಮನ್ನ ದೂರ ತಳ್ಳಿರ್ಬೇಕು. ಇಷ್ಟೆಲ್ಲ ಆಗಿದ್ರೆ ನೀವು ಮನುಷ್ಯರು. ಇದು ಭಗವಂತ ರೂಪಿಸ್ತಿರ್ತಕ್ಕಂಥ ವ್ಯೂಹ ಚಕ್ರ, ಸೈಕಲ್. ಈ ಸೈಕಲ್ ಅಲ್ಲಿ ನಾವು ನಿತ್ಯ ಓಡ್ತಾ ಇರ್ತೀವಿ. ಆ ಒಂದು ಚಕ್ರಕ್ಕೆ ನಾನಾ ಗೆರೆಗಳಿರುತ್ತೆ. ಒಂದು ಸುಖ ಗೆರೆ, ಒಂದು ದುಃಖ ಗೆರೆ, ಒಂದು ಅವಮಾನ ಗೆರೆ, ಒಂದು ಮದುವೆ ಅಂತಕ್ಕಂಥದ್ದು ಒಂದು ಸಂಸಾರಿಕ ಚಕ್ರ. ತಿರುಗ್ದಾಗೆ ಆ ಕಷ್ಟವನ್ನ ಅನುಭವಿಸ್ತಾ ಹೋಗ್ತಾ ಇರ್ತೀವಿ. ಆದ್ರೆ ದೇವರನ್ನ ನಂಬಿ ಮುಂದಕ್ಕೆ ಹೋಗೋರ್ಗೆ ಆ ಚಕ್ರ ಬೇಗ ತಿರುಗತ್ತೆ. ಯಾರು ಅಪನಂಬಿಕೆಯಿಂದ ಇರ್ತೀರಾ, ದೇವರೇ ಇಲ್ಲ ಅಂತ ಬದುಕ್ತಿರ್ತೀರಾ, ಆ ಚಕ್ರ ನಿಧಾನಕ್ಕೆ ತಿರುಗ್ತಾ ಇರುತ್ತೆ. ಅಷ್ಟೇ ಡಿಫ್ರೆನ್ಸು. ದೇವ್ರ ನಂಬಿರೋರ್ಗೆ ಆ ಕಷ್ಟ ಬರಲ್ಲ ಅಂತಲ್ಲ, ಬಂದಿರೋ ಕಷ್ಟ ಬೇಗ ಹೋಗುತ್ತೆ. ಅಥವಾ ಬಂದಿರೋ ಕಷ್ಟವನ್ನ ಅವನು ಯಾವ್ದಾದ್ರು ಒಂದು ರೀತಿಯಲ್ಲಿ ಪಾರ್ ಮಾಡ್ತಾನೆ. ಆದ್ರೆ ಯಾವ ಹಂತವನ್ನು ಕೂಡ ನೀವು ಸ್ಕಿಪ್ ಮಾಡಕ್ಕಾಗಲ್ಲ, ಅದನ್ನ ತೊರೆಯಕ್ಕಾಗಲ್ಲ, ನೀವು ಫೇಸ್ ಮಾಡ್ಲೇಬೇಕು. ಹೇಳ್ತಾ ಇರ್ತಾರೆ ಕಷ್ಟ ಬಂದ್ಮೇಲೆ ಸುಖ ಬರ್ಬೇಕು, ಇರು ಒಳ್ಳೇದಾಗುತ್ತೆ, ಇರು ನಿನಗೆ ಅಂತಾರೆ. ಆ ಸುಖದ ಗೆರೆ ಎಲ್ಲೋ ಇದೆ, ಅದ್ ಬರುತ್ತೆ. ಅದ್ ಯಾವ ವಯಸ್ಸಲ್ಲಿ ಬರುತ್ತೆ ಅಂತ ಹೇಳಕ್ ಆಗಲ್ಲ. ಕಡೆಗೆ ಒಂದೇ ಒಂದ್ ಗೆರೆ ಇರುತ್ತೆ, ಅದು ಮರಣ ಗೆರೆ. ಜನನ ಗೆರೆಯಿಂದ ಶುರು ಮಾಡಿದ ನಿಮ್ಮ ಜೀವನ ಆ ಮರಣ ಅಂತಕ್ಕಂಥ ಗೆರೆಗೆ ಬಂದು ನಿಲ್ಲೋ ತನಕ ಅಷ್ಟುವನ್ನು ಅನುಭವಿಸಿರ್ತೇವೆ. ಆದ್ರೆ ಕೆಲವೊಂದು ಸಲ ಏನಾಗುತ್ತೆ ಅಂದ್ರೆ, ನೀವು 6ನೇ ಗೆರೆಲಿ ಇದ್ದೀರಾ, ಜನನ ಆಯ್ತು. ಜನನ ಅನ್ನೋದು ಮೊದಲನೇ ಗೆರೆ, 6ನೇ ಗೆರೆ. 24ನೇ ಗೆರೆಯಲ್ಲಿ ಮರಣ ಗೆರೆ ಇದೆ. ಡೈರೆಕ್ಟ್ 6ನೇ ಗೆರೆಯಿಂದ 24ನೇ ಗೆರೆಗೆ ಹಾರ್ಬಿಟ್ಟಿರ್ತಾರೆ ಕೆಲವೊಬ್ರು. ಈ ಮಧ್ಯದ ಯಾವ ಗೆರೆನೋ ಫೇಸೇ ಮಾಡ್ಲಿಲ್ಲ, ಅವ್ರು ನೋಡ್ಲೇ ಇಲ್ಲ ಜೀವನದಲ್ಲಿ. ಅವಾಗ ಭಗವಂತ ಏನ್ ಮಾಡ್ತಾನೆ ಗೊತ್ತಾ, ವಾಪಸ್ ತಳ್ತಾನಂತೆ. ಬ್ರಹ್ಮ ಒಂದ್ ಕಡ್ಡಿ ಇಟ್ಕೊಂಡಿರ್ತಾನಂತೆ, ಒಂದ್ ಕೋಲನ್ನ ದಂಡ. ಆ ದಂಡದಲ್ಲಿ ಮತ್ತೆ ತಳ್ತಾನಂತೆ ಅವ್ನು ಯಾವ್ದೋ ಜೀವಿಗೆ. ಈ ಉಳ್ಕೊಂಡಿರೋ ಬ್ಯಾಲೆನ್ಸ್ ನ ನೀನ್ ಕಂಪ್ಲೀಟ್ ಮಾಡ್ಕೊಂಬ, ಅಲ್ಲಿ ತನಕ ನಿನ್ಗೆ ಹಾಕಲ್ಲ ನಾನು ಅಂತ. ಯಾರೆಲ್ಲ ಈ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ ಅಥವಾ ಅಚಾನಕ್ಕಾಗಿ ವಿಧಿಯ ಕ್ರೌರ್ಯಕ್ಕೆ ಬಲಿಯಾಗಿರ್ತಾರೆ, ಅಂತವ್ರಿಗೆಲ್ಲ ಮತ್ತೆ ಸ್ಟಾರ್ಟ್ ಮಾಡ್ಬೇಕು. ನೀವು ಉಳ್ದಿರೋದನ್ನ ಕಂಪ್ಲೀಟ್ ಮಾಡೇ ಬರ್ಬೇಕು. ಯಾವುದೋ ಒಂದು ವ್ಯಕ್ತಿ ಒಂದು ದಿವಸ ಬೇಗ ಸತ್ತೋಗ್ಬಿಟ್ಟ. ಅವನ ಆಯುಷ್ಯದಲ್ಲಿ ಎಷ್ಟೋ ದಿನಗಳಿತ್ತು, 65 ವರ್ಷ 48 ದಿವಸ ಅಂತ ಒಂದು ಆಯುಷ್ಯ. ಒಂದು 65 ವರ್ಷ 47 ದಿವಸ ಸತ್ತೋಗ್ ಬಂದ್ಬಿಟ್ಟ. ಬ್ರಹ್ಮದೇವ, ನೀನ್ ಬರ್ಬೇಡ, ಹೋಗು, ನೀನು ಬೇಗ ಸತ್ ಬಂದಿದ್ಯಾ, ಒಂದೇ ಒಂದ್ ದಿವಸ ಅಲ್ವಾ, ಏನಾಗುತ್ತೆ, ಏನು ಆಗಲ್ಲ, ನೀನು ಹೋಗು. ಅದೇನಾಯ್ತು, ಯಾವ್ದೋ ಒಂದ್ ತಾಯಿ ಹುಟ್ಟೆಗೆ ಹೋಯ್ತು, ಒಂದ್ ದಿವಸ ಆಯ್ತು, ಸತ್ತೋಯ್ತ ಮಗು. ಒಂದ್ ದಿವಸ ಕಳೀತಾ ಮತ್ ವಾಪಸ್ ಹೋಯ್ತದು. ಈ ಕಡೆ ತಾಯಿ ಹುಟ್ಟು ಸತ್ತೋಯ್ತಲ್ಲ ಮಗು ಅಂತ ದುಃಖದಲ್ಲಿ ಇತ್ತು. ಯಾಕಂದ್ರೆ ತಾಯಿ ವಿಧಿಲಿತ್ತು, ಅವಳಿಗೆ ಹುಟ್ಟಿದ ತಕ್ಷಣ ಮೊದಲನೇ ಮಗು ಸಾಯ್ಬೇಕು ಅಂತ.
ಇದೆಲ್ಲವೂ ಕೂಡ ಚಕ್ರ. ಆದ್ರೆ ಈ ಚಕ್ರದ ಸೀಕ್ರೆಟ್ ಯಾರಿಗೂ ಗೊತ್ತಿಲ್ಲ. ಹೇಗೆ ನಿಮ್ಮ ಬೆನ್ನನ್ನ ನೀವು ಹಾಗೆ ನೋಡಕ್ ಆಗಲ್ವೋ, ಅದೇ ತರ ಚಕ್ರವನ್ನ ನೋಡಕ್ ಆಗಲ್ಲ. ಯಾಕಂದ್ರೆ ನಮ್ಮ ಬೆನ್ನಿನ ಮಧ್ಯಭಾಗದಲ್ಲಿ ಚಕ್ರ ಸೀಕ್ರೆಟ್ ಇಟ್ಟಿರ್ತಾನೆ. ಯಾವಾಗ ಮನುಷ್ಯ ನೋಡ್ಕೊಳಕ್ ಸಾಧ್ಯ ಆಗುತ್ತೆ ತನ್ನ ಬೆನ್ನನ್ನ ಸಂಪೂರ್ಣವಾಗಿ, ಅವಾಗ ಗೊತ್ತಾಗತ್ತೆ. ಆಗಲ್ವಲ್ಲ ನಮ್ಗೆ, ಬೇರೆಯವ್ರ ಕಣ್ಣು ಕಾಣಿಸಲ್ಲ ಅದು. ಈ ವಿಚಾರ ಯಾಕೆ ಬಂತು ಅಂದ್ರೆ, ಇಲ್ಲಿ ಯುಧಿಷ್ಠಿರ ಹೇಳ್ತಾನೆ ಸಂಜಯನಿಗೆ ಏನಂತ, ದುಃಖ, ಕಷ್ಟ, ಕಾರ್ಪಣ್ಯ ಇವೆಲ್ಲವೂ ಕೂಡ ಬರ್ಲೇಬೇಕಲ್ವಪ್ಪ ಮನುಷ್ಯನಿಗೆ. ನಾನ್ ಬಿಟ್ರು ದೈವ ಬಿಡ್ಬೇಕಲ್ಲ. ಇನ್ನೊಂದು ವಿಶೇಷ ಗೊತ್ತಾ, ದೈವ ಶಾಪ ಅಂತ ಒಂದಿದೆ. ದೇವ್ರ ಶಾಪ ಆಗ್ತಾನೆ. ಆ ದೈವ ಶಾಪಕ್ಕೆ ಗುರಿ ಆದ್ರಂತೂ ಅವನಿನ್ನ ಆ ಶಾಪ ತಟ್ಲೇಬೇಕು ಅವನಿಗೆ. ಸೋಲು, ನರ್ಕ ಎಲ್ಲ. ಹಸ್ತಿನಾವತಿಲಿ ಅವ್ರ ಬೆಂಕಿ ಅವ್ರಿಗೆ ಸುಡ್ತಾ ಇದೆ ಇವತ್ತು. ಬಡವನಿಗೆ ಯಾವತ್ತು ಸುಖನೇ ಇಲ್ಲ ಅನ್ನೋದು ಮೂಢತನ. ಸಿರಿವಂತನಿಗೆ ಸುಖ ಯಾವತ್ತೂ ಇದ್ದೇ ಇರುತ್ತೆ ಶಾಶ್ವತವಾಗಿ ಅಂತಕ್ಕಂಥದ್ದು ಸತ್ಯ ಅಲ್ಲ. ಅದು ಯಾವಾಗ್ಲೂ ಸಂಗೀತ ಕೇಳ್ಕೊಂಡು ಒಳ್ಳೊಳ್ಳೆ ಊಟ ಮಾಡ್ಕೊಂಡು ಸುಖದ ಸುಪ್ಪತ್ತಿಗೆ ಮಲ್ಕೊಂಡಿದ್ರೆ ಆ ಸುಖ ನಿನ್ಗೆ ಯಾವತ್ತೂ ಹಾಗೆ ಇರಲ್ಲ. ಮರಣದ ಸಂದರ್ಭದಲ್ಲೂ ಬೆಂಕಿ ಹಚ್ಚುತ್ತಾರೆ. ಸಂಜೆ ಕತ್ತಲಾದ್ಮೇಲೂ ಕೂಡ ಮನೆಯಲ್ಲಿ ಬೆಂಕಿ ಹಚ್ಚುತ್ತಾರೆ. ಆ ಬೆಂಕಿ ಗಾಳಿಯಿಂದ ಸುಡುತ್ತಲ್ಲ, ಮನೆಗ್ ಬೆಳಕನ್ನು ಕೊಡುತ್ತೆ, ತನ್ನ ದೇಹವನ್ನ ಸುಟ್ಟಾಕತ್ತೆ. ಬೇಸಿಗೆ ಕಾಲದಲ್ಲಿ ಬಿಸಿಲು ಉರಿತಾ ಇರುತ್ತಲ್ಲ ಸೂರ್ಯ, ಅಪ್ಪ ಎಷ್ಟೊಂದು ಬಿಸಿಲಪ್ಪ ಅಂತೀವಲ್ವಾ. ಚಳಿಗಾಲದಲ್ಲಿ ಗಡಗಡ ಅಂತ ನಡುಕ್ಬೇಕಾದ್ರೆ ಯಾವಾಗಪ್ಪ ಬಿಸಿಲು ಬರುತ್ತೆ ಅಂತ ಕಾಯ್ತಾ ಇರ್ತೀವಿ. ಹಾಗೆ ನೀನ್ ಆಡ್ತಾ ಇರೋ ಮಾತು, ನೀನ್ ಈಗ ಬಂದ್ಬಿಟ್ಟು ದೊರೆ ಹೇಳಿದ್ರು ಶಾಂತಿ ಅಂತೆ, ಯುದ್ಧ ಮಾಡ್ಬೇಡಿ ಅಂತ ಅಂದ್ರೆ ಎಷ್ಟು ಮಟ್ಟಕ್ಕೆ ಸರಿ? ಒಂದ್ ಕಾಡಿಗೆ ಬೆಂಕಿ ಎತ್ಕೊಂಡ್ಬಿಟ್ಟಿದೆ, ಅಯ್ಯೋ ಮಳೆ ಬರುತ್ತೆ ಅಂತ ಬೆಂಕಿ ಭಯ ಬಿದ್ದು ಓಡೋಗುತ್ತೋ, ಕಾಡನ್ನ ಸುಟ್ಕೊಂಡ್ ಮುಂದಕ್ಕೆ ಹೋಗ್ತಾ ಇರುತ್ತೋ? ಮಳೆ ಬರೋಷ್ಟರಲ್ಲಿ ಇನ್ನೊಂದಷ್ಟು ಜಾಗವನ್ನ ಸುಟ್ಟು ಭಸ್ಮ ಮಾಡ್ಬೋದು ಅನ್ನೋ ಆಸೆ ಅಂತೆ ಬೆಂಕಿಗೆ. ಹಾಗೆ ಮನುಷ್ಯನಿಗೂ ಕೂಡ ತನಗೆ ಕೆಟ್ಟದಾಗತ್ತೆ ಇನ್ನೊಬ್ರು ಕೆಟ್ಟ ಮಾಡಿದ್ರೆ ಅಂತ ಗೊತ್ತಿದ್ರು ಕೂಡ ನನಗೆ ಕೆಟ್ಟದಾಗೋದ್ರೊಳಗಡೆ ಇನ್ನೊಬ್ರಿಗೆ ಎಷ್ಟು ಕೆಟ್ಟದ್ ಮಾಡಕ್ ಸಾಧ್ಯನೋ ಅಷ್ಟು ಕೆಟ್ಟದ್ ಮಾಡ್ತಾನೆ. ಕಪಟದಿಂದ ಮಗನಿಗೆ ರಾಜ್ಯ ಕೊಡಿಸಿದ ಧೃತರಾಷ್ಟ್ರ, ದುರ್ಬುದ್ಧಿಯ ಮಕ್ಕಳಿಗೆ ಸಾವು ಹತ್ರ ಬರ್ತಾ ಇದ್ದಾಗ ಯುದ್ಧ ಬೇಡ ಅಂತ ಹೇಳ್ತಾ ಇದ್ದಾರ ಅವರು. ಸಾವು ನಿಶ್ಚಯ ಆದ್ಮೇಲೆ ಬದುಕ್ಬೇಕು ಅನ್ನೋ ಆಸೆ ಯಾಕೆ? ಅವನ್ಗೊಬ್ಬ ಮಂತ್ರಿ, ಅವರು ಮೂಢ, ಅವನ ಮಗ ಮೂಢ, ಅವನ್ ದೊರೆ ಮಂದಮತಿ. ಬಿಡು ಬಿಡು, ನೀನ್ ತಂದಿರೋ ಮಾತು ನಮ್ಗೆ ಹಿಡಿಸ್ಲಿಲ್ಲ. ಇದ್ರ ಒಳಗಡೆ ಇರೋ ಕಪಟ ನಮ್ಗೆ ಅರ್ಥ ಆಗಲ್ಲ ಅನ್ಕೊಂಡಿದ್ಯಾ? ಅವ್ರ ಮಕ್ಳಿಗೆ ಕ್ಷೇಮ ಬೇಕು, ನಾವ್ ಅಡವಿ ಪಾಲಾಗ್ಬೇಕಾ? ಮಂತ್ರಿ ಸ್ಥಾನದಲ್ಲಿ ಇರ್ತಕ್ಕಂಥ ವಿದುರ ಎಷ್ಟು ಒಳ್ಳೆ ಮಾತು ಹೇಳ್ಕೊಟ್ರು ಕೂಡ ಅದನ್ನ ಕೇಳದೆ ಅವನ ಮಾತನ್ನ ಕಡೆಗಣಿಸಿ ಅಧರ್ಮವನ್ನ ಆಶ್ರಯಿಸಿದ್ದಾನಲ್ಲ. ಆ ವಿದುರನ ಯೋಗ್ಯತೆ ತಿಳಿಯದ ಮೂಢ ದೊರೆ, ಅವನ ಮಕ್ಕಳು ಯಾವತ್ತೂ ಉದ್ಧಾರ ಆಗಲ್ಲ. ತನ್ನ ಮಾನವನ್ನ ಕೆಡಿಸ್ಕೊಂಡು ಬೇರೆಯವ್ರ ಮಾನವನ್ನ ಹಾಳು ಮಾಡೋ ದುರ್ಬುದ್ಧಿ ಇರೋರವರು. ಕೆಟ್ಟ ಮಾತು ಯಾರು ಸದಾಕಾಲ ಬಾಯಲ್ಲಿ ಬರ್ತಾ ಇರುತ್ತೆ, ಯಾರ ಬಾಯಲ್ಲಿ ಕೆಟ್ಟ ಮಾತು? ಕೋಪಿಷ್ಟ, ಕಾಮಾತ್ಮ, ದುಷ್ಟ ಹೃದಯ, ಇವ್ರ ಸುತ್ತ ಯಾವಾಗ್ಲೂ ಸಾವು ತಿರುಗ್ತಾ ಇರುತ್ತೆ. ಯಾವುದೋ ಒಂದು ವಿಚಾರಕ್ಕೆ ಕಾಯ್ತಾ ಇರುತ್ತೆ ಅದು ನಿಮ್ಮನ್ನ ಕರ್ಕೊಂಡು ಹೋಗಕ್ಕೆ. ಕುರುವಂಶ
ಎಂದೋ ಸತ್ತಾಯಿತು. ಇವತ್ ಸಾಯ್ತಾ ಇಲ್ಲ, ಆಲ್ರೆಡಿ ಸತ್ತೋಗ್ಬಿಟ್ಟಿದೆ. ವಿದುರ ಶುಕ್ರ ನೀತಿಯ ಮಾತುಗಳನ್ನು ಹೇಳಿ ಎಚ್ಚರಿಕೆ ಕೊಟ್ಟ, ನೆನಪಿದ್ಯಾ? ಆಗ ಅಲ್ಲ ಅವ್ರಿಗೆ ಅನ್ನಿಸ್ಲಿಲ್ವಾ ಯುದ್ಧ ಬೇಡ ಅಂತ? ಧರ್ಮದ ಮಾತು ಕೇಳ್ಬೇಕು ಅನ್ನಿಸ್ಲಿಲ್ವಾ? ದುಶ್ಯಾಸನ, ಶಕುನಿ, ಕರ್ಣ ಯಾರಿಗೂ ಬೇಡವಾಯ್ತು ಮಾತು. ನಾವ್ ಸತ್ತೋಗ್ಬಿಟ್ಟಿದೀವಿ ಅವ್ರ ಪಾಲ್ಗೆ ಅಂತ ಹೇಳಿದ್ರು. ಆದ್ರೆ ಧರ್ಮ ನಮ್ಮನ್ನ ಬದುಕಿಸ್ತು, ಎತ್ತಿಡಿಸ್ತು. ಅಧರ್ಮಿಗಳಿಗೆ ಸಾಯೋ ಕಾಲ ಬಂದಿದೆ. ಈಗ ಆ ಸಾವಿಂದ ತಪ್ಪಿಸ್ಕೊಳಕ್ಕೆ ಕಪಟ ಸಂದೇಶವನ್ನ ಕಳಿಸಿದ್ದಾರ. ಯುದ್ಧವನ್ನು ನಿಲ್ಸ್ತಕ್ಕಂತ ಒಂದು ಒಳ್ಳೆ ಮಾರ್ಗ ಗೊತ್ತಿಲ್ವಾ? ಅವನ್ ಮಕ್ಕಳು ಕ್ಷತ್ರಿಯರಾಗಿದ್ರೆ ನಾವು ಅದೇ ನಮ್ಮ ಭಾಗಕ್ಕೆ ಬಂದಿರ್ತಕ್ಕಂಥ ರಾಜ್ಯ ಕೇಳೋದು ತಪ್ಪ? ಭಿಕ್ಷೆ ಬೇಡ್ಬೇಕ ನಾವು? ಶಾಂತಿಯೇ ನಮ್ಮ ದಾರಿ. ಶಾಂತಿಲಿ ಯಾರ್ಯಾರು ಬರಲ್ವೋ ಅವ್ರಿಗೆ ದುಷ್ಟ ದಮನ. ಅದನ್ನ ಹಿಂಸೆ ಅಂತ ಯಾಕೆ ಕರೀತಾ ಇದ್ದಾನೆ? ರಕ್ಷಣೆ ಅದು. ಇದು ಬಿಟ್ಟು ಬೇರೆ ಯಾವ್ದಾದ್ರೂ ದಾರಿ ಇದ್ರೆ ಅವ್ರಿಗೆ ಯೋಚನೆ ಮಾಡ್ಲಿ. ಯಾವತ್ತೂ ಮಾತಾಡದೇ ಇರೋ ಯುಧಿಷ್ಠಿರ ಪ್ರಥಮ ಬಾರಿಗೆ ಸಂಜೆಯ ಮಾತನ್ನ ಧಿಕ್ಕರಿಸಿ ವಿರೋಧಿಸಿ ಮಾತಾಡ್ದ. ಇದೆಲ್ಲವನ್ನ ಕೂತು ಕೇಳ್ತಾ ಇರ್ತಕ್ಕಂತ ಭೀಮನಿಗೆ ಆಶ್ಚರ್ಯ ಆಗೋಯ್ತು. ಆಶ್ಚರ್ಯ. ಇಷ್ಟು ದಿನ ನಮ್ಮ ಮಣ್ಣಿನಲ್ಲಿ ಇದ್ದಂತ ಕ್ಷಾತ್ರ ಗುಣ ಎಲ್ಲಿ ಹೋಗಿತ್ತು? ಕ್ಷತ್ರಿಯ ಗುಣ, ಕ್ಷತ್ರಿಯ ಅಂದ್ರೇನೆ ಕೋಪ, ಎಲ್ಲಿ ಹೋಗಿತ್ತಿದು? ಕೃಷ್ಣನ್ ಮುಖ ನೋಡ್ತಾನೆ, ದ್ರೌಪದಿ ಮುಖ ನೋಡ್ತಾನೆ. ದ್ರೌಪದಿ ಮುಖ ನೋಡಿದಾಗ ದ್ರೌಪದಿಯ ಕಂಗಳಲ್ಲಿ ಆನಂದ ಬಾಷ್ಪ, ಕಣ್ಣೀರ್ ಸುರಿಸ್ತಾವಳೆ ದ್ರೌಪದಿ. ಯುಧಿಷ್ಠಿರನ ಮಾತನ್ನ ಕೇಳಿ ಎಲ್ಲರೂ ಸಂಜಯನ ಮುಖ ನೋಡ್ತಾರೆ. ಸಂಜಯ ಹೇಳ್ತಾನೆ, ರಾಜಪುತ್ರ, ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋ ಹಾಗಿಲ್ಲ. ನನಗೆ ರಾಜದೂತನಿಗೆ ಕೇವಲ ರಾಜನ ಮಾತನ್ನ ಹೇಳಬೇಕೇ ಹೊರತು ಪ್ರಶ್ನೆಗೆ ಉತ್ತರಿಸ್ತಕ್ಕಂಥ ಅಧಿಕಾರ ಇಲ್ಲ. ಭೀಮ ಹೇಳ್ತಾ, ಮುಗೀತೋ ನಿನ್ ಸಂದೇಶ? ಇನ್ನು ಏನಾದ್ರೂ ಇದ್ಯೋ? ಕೋಪಿಸ್ಕೋಬೇಡಿ ದಣಿಗಳೇ, ನಿನ್ ಮೇಲೆ ಕೋಪ ಅಲ್ಲ, ಆ ಕಪಟ ಮಾತನ್ನ ಹೇಳಿ ಕಳ್ಸಿದ್ರಲ್ವಾ ಅವ್ರ ಮೇಲೆ ಕೋಪ. ಇಂದ್ರಪ್ರಸ್ಥ ರಾಜ್ಯವನ್ನ ನಾವು ಕಟ್ಟಿ ಬೆಳೆಸ್ತವ್ರು, ಅದು ನಮ್ಗೆ ವಾಪಸ್ ಕೊಟ್ರೆ ಶಾಂತಿ ಉಳಿಯುತ್ತಲ್ವಾ? ಉಳಿದಿದ್ದು ದುರ್ಯೋಧನ ಇಟ್ಕೊಳ್ಳಿ, ಬೇಕಾದ್ರೆ ಜಾಸ್ತಿ ಅವನೇ ತಗೊಳ್ಳಿ. ಸಾವಧಾನವಿರಲಿ ರಾಜಪುತ್ರ. ಯುದ್ಧ ಇನ್ನಷ್ಟು ಮೊಟಕುಗೊಳಿಸುತ್ತದೆ. ನನ್ನ ಮಕ್ಕಳು ನಿಮಗೆ ರಾಜ್ಯ ಕೊಡಲಾರಲಾದರೆ ನೀವು ಭಿಕ್ಷೆ ಎತ್ತಿ ಬದುಕುವುದೇ ವಾಸಿ. ಮತ್ತೆ ಧೃತರಾಷ್ಟ್ರನ್ ಮಾತು ಹೇಳಕ್ ಶುರು ಮಾಡ್ದ ಸಂಜಯ. ಪೂರ್ತಿ ಹೇಳಲಿಲ್ಲ. ನಿಮ್ಗೆ ನನ್ನ ಮಕ್ಕಳು ಏನಾದ್ರೂ ಕೊಡ್ಲಿಲ್ಲ ಅಂದ್ರೆ ಭಿಕ್ಷೆ ಬೇಡಿ ಬದುಕೋದ್ ವಾಸಿ. ಅಷ್ಟೇ ಅಲ್ಲ, ಆ ಭಿಕ್ಷೆ ಶ್ರೀಕೃಷ್ಣನ ನಾಡು. ಅಂಧಕ, ವೃಷ್ಣಿ, ಭೋಜ ಕುಲದವ್ರು ಹುಟ್ಟಿರ್ತಕ್ಕಂಥ ನಾಡಲ್ ಭಿಕ್ಷೆ ಎತ್ತಿ ಹಸ್ತಿನಾವತಿಯಲ್ಲೋ ಕುರು ರಾಜ್ಯದಲ್ಲೋ ಬೇಡ. ಯಾಕಂದ್ರೆ ಮತ್ತೆ ನೀವು ಬಂದು ಯುದ್ಧದ ಬೀಜ ಮೊಳಕೆ ಹೊಡಿಬಾರ್ದು. ನೀವು ಯುದ್ಧ ಮಾತ್ರ ಮಾಡಕ್ ಯೋಗ್ಯರಲ್ಲ. ವೇದಾಧ್ಯಯನ ಕಲ್ತಿದ್ದೀರಾ, ನೀವು ಬ್ರಹ್ಮಚರ್ಯ ಪಾಲನೆ ಮಾಡಿದೀರಾ, ಯಜ್ಞ ಯಾಗಾದಿ ಮಾಡಿದೀರಾ, ಪರಲೋಕವನ್ನ ಇಲ್ಲೇ ಗೆದ್ದಂತವ್ರು, ಪಾಪಕರ್ಮವನ್ನ ಗೆದ್ದಂತವ್ರು. ನೀವು ಯುದ್ಧ ಮಾಡಿ ಆ ಎಲ್ಲ ಪುಣ್ಯ ಕರ್ಮವನ್ನ ತ್ಯಾಗ ಮಾಡ್ಕೋಬೇಡಿ. ನಿಮಗೆ ಅರಣ್ಯವೇ ವಾಸಿ. ನಿಮ್ಗೆ ಅರಣ್ಯ ಒಗ್ಬಿಟ್ಟಿದೆ, ಅಲ್ಲಿ ಹೆಂಗ್ ಜೀವನ ಮಾಡ್ಬೇಕು ಅನ್ನೋ ಅನುಭವ ಇದೆ. ಶ್ರೀಕೃಷ್ಣ, ಸಾತ್ಯಕಿ, ದೃಪದ ಇದ್ದಾನಲ್ಲ, ಅವರೆಲ್ಲ ನಿಮ್ಗೆ ಸಹಾಯ ಮಾಡ್ಬೋದಿತ್ತು, ಯಾಕೆ ಮಾಡ್ಲಿಲ್ಲ? ಅವ್ರ ರಾಜ್ಯಕ್ಕೆ ಕರ್ಕೊಂಡು ಹೋಗಿ ಇಕ್ಕೊಂಬೋದಿತ್ತಲ್ಲ ನಿಮ್ಮನ್ನೆಲ್ಲ. ಹಾಗಾಗಿ ಕೋಪ ಮಾಡ್ಕೋಬೇಡಿ. ಕೋಪ ಅನ್ನೋದು ಒಂದು ರೋಗ, ಅದು ತಲೆನೇ ಕೆಡ್ಸ್ಬಿಡುತ್ತೆ, ಕೀರ್ತಿ ನಾಶ ಮಾಡುತ್ತೆ, ಆಪತ್ ತಂದು ಕೊಡುತ್ತೆ. ಭೀಷ್ಮ, ದ್ರೋಣ, ಕೃಪ, ಶಲ್ಯ, ಭೂರಿಶ್ರವ, ಅಶ್ವತ್ಥಾಮ, ವಿವಿಶಂತಿ, ಕರ್ಣ ಎಲ್ಲರನ್ನ ಕೊಲ್ಬೇಕಾಗುತ್ತೆ. ಅದು ಮಹಾಪಾಪ. ಸರಿ, ಪಾಪ ಆದ್ರೆ ಇವ್ರನ್ನೆಲ್ಲ ಸಾಯಿಸ್ತೀನಿ,
ನಮ್ಗ್ ರಾಜ್ಯ ಪ್ರಾಪ್ತಿ ಬೇಕು ಅಷ್ಟೇ ಅಂತೀರಾ? ನೀವು ಒಂದಿನ ಸಾಯ್ತೀರಾ? ಇದನ್ನೆಲ್ಲ ಯೋಚನೆ ಮಾಡೋದ್ ಬಿಟ್ಟು ಭಿಕ್ಷೆ ಎತ್ತಿ ಅಥವಾ ವನವಾಸ ಮಾಡಿ ಬದುಕನ್ನ ಸಾರ್ಥಕ ಮಾಡ್ಕೊಳ್ಳಿ. ನನ್ ಮಕ್ಳೇ ಆಳ್ಕೊಂಡ್ ಹೋಗ್ಬಿಡ್ಲಿ ಅವ್ರ ಹಾಳಾಗಿ. ನೀವು ರಾಜ್ಯವನ್ನ ದಾನ ಮಾಡಿದೀರಿ ಅಂತ ಅನ್ಕೊಳ್ಳಿ, ನಿಮ್ಗೆ ಭಗವಂತ ಮೇಲೋಕಕ್ಕೆ ಹೋದ್ಮೇಲೆ ಸದ್ಗತಿ ಕೊಡ್ತಾನೆ. ಇನ್ನಷ್ಟು ಕೋಪ ಬಂದ್ಬಿಡ್ತು ಯುಧಿಷ್ಠಿರನಿಗೆ. ಕೆಂಪಾಗೋಯ್ತು. ಘನ ಘೋರ ಕಪಟಕರ ಸಂಧಾನ ವಾರ್ತೆಯನ್ನ ನಿರೀಕ್ಷಿಸಿರ್ಲಿಲ್ಲ. ಕೃಷ್ಣನ ಮುಖ ನೋಡ್ತಾನೆ ಯುಧಿಷ್ಠಿರ. ಅವನಿಗೆ ಒಂದೇ ಸಂದೇಶ ಕೊಡ್ತಾನೆ, ಮಾತನ್ನ ಹಾಡಲ್ಲ, ಮುಖದಲ್ಲಿ ಸಂದೇಶ ಕೊಡ್ತಾನೆ ಕೃಷ್ಣ. ಏನಂತ? ನಮ್ಮ ಸಿದ್ಧತೆ ನಾವು ಮಾಡ್ಕೊಳ್ಳೋಣ. ಅವ್ರು ಯಾವತ್ತೂ ಬಗ್ಗೋರಲ್ಲ. ಸ್ವಾರ್ಥಕ್ಕೆ ವೇದಾಂತವನ್ನ ಹೇಳಿ ನಮ್ಮ ಬಾಯಿ ನೋಯಿಸ್ಕೊಳೋದ್ ಬೇಡ. ಇದ್ಯಾವ್ದು ಕಿವಿಗೆ ಹಾಕೋಬೇಡ. ಆರಾಮಾಗಿರು ಅನ್ನೋ ಸಂದೇಶ ಬರುತ್ತೆ. ಯುಧಿಷ್ಠಿರ ಸುಮ್ಮನಾಗ್ತಾನೆ. ನಿಧಾನವಾಗಿ ಸಂಜಯನಿ ಹೇಳ್ತಾನೆ, ಯುಧಿಷ್ಠಿರ, ರಾಯಭಾರಿ, ನನ್ನ ಅಪಹಾಸ್ಯ ಮಾಡ್ತಾ ಇದ್ಯಾ? ನೀನ್ ಯಾರು? ನೀನ್ ತಂದಿರೋ ಸಂದೇಶ ಏನು? ಅಧರ್ಮಕ್ಕಿಂತ ಧರ್ಮ ಶ್ರೇಷ್ಠ ಅನ್ನೋದ್ ಸರಿನಾ, ಅಥವಾ ಅಧರ್ಮನೇ ಸರಿ ಅನ್ನೋದ? ಏನ್ ಮಾತಂತ ಆಡ್ತಾ ಇದ್ಯಾ ನೀನು? ಆಪತ್ಕಾಲದಲ್ಲಿ ಧರ್ಮಗಳ ಲಕ್ಷಣ ಬೇರೆ ಇರುತ್ತೆ. ಧರ್ಮಗಳ ಗೊಂದಲದಲ್ಲಿ ಸಿಕ್ಕು ತಪ್ಪು ಆಚರಣೆ ಮಾಡಿದ್ರೆ ಬ್ರಾಹ್ಮಣನಿಗೆ ಪ್ರಾಯಶ್ಚಿತ್ತ ಹೇಗ್ ಬೇಕಾಗುತ್ತೋ ಹಾಗೆ ಮಾಡ್ಬೇಕಾಗಿರೋ ಕೆಲ್ಸ ಬಿಟ್ಬಿಟ್ಟು ನಾನು ಏನಾದ್ರೂ ಸುಮ್ಮನೆ ಇದ್ರೆ ಅದ್ಯಾವತ್ತೂ ನನ್ನನ್ನು ಕಾಪಾಡಲ್ಲ. ಕ್ಷತ್ರಿಯ ಧರ್ಮ ಪಾಲನೆ ಮಾಡೋ ಸಮಯ ಇವಾಗ ನಮ್ಗೆ. ಇದು ಶಾಸ್ತ್ರ. ನಾನು ಕ್ಷತ್ರಿಯ ಧರ್ಮದಲ್ಲಿ ಹುಟ್ಟು ನಿತ್ಯ ಬ್ರಾಹ್ಮಣ ಧರ್ಮವನ್ನ ನಾನೇನಾದ್ರೂ ಆಚರಣೆ ಮಾಡಿದ್ರೆ ಶಾಸ್ತ್ರ ಒಪ್ಪುತ್ತಾ? ಹಾಗೆ ಈ ಧೃತರಾಷ್ಟ್ರ ದೊರೆಯ ಕೊಸರಾಟ ಯಾಕೆ? ಒಣ ಉಪದೇಶ ಯಾಕೆ? ಇಲ್ಲಿ ನನಗೆ ದಾರಿ ತೋರ್ಸಕ್ಕೆ ಕೃಷ್ಣ ಇದ್ದಾನೆ. ಇವನಿಗಿಂತ ಧೃತರಾಷ್ಟ್ರ ಬುದ್ಧಿವಂತನ, ಧರ್ಮನ, ಆಚಾರಶೀಲನ? ಇವನೇನ್ ಧರ್ಮೇಶ್ವರನ, ಧರ್ಮ ಸೂಕ್ಷ್ಮ ಬಲ್ಲವನ, ವಿಚಾರಶೀಲನ, ಬ್ರಾಹ್ಮಣರನ್ನ ಪೋಷಿಸವನ, ಉಪಾಸಿಸವನ, ಮಹಾಬಲಿಷ್ಠರಾದಂತವನ? ಯಾರಿವನು? ದುಷ್ಟ, ಇಷ್ಟ ವೇಷಧಾರಿ. ಅವನು ಮಾತ್ ನಮಗ್ ಬೇಡ. ಕೃಷ್ಣ ಒಬ್ಬನೇ ಸಾಕು. ಕೃಷ್ಣ ಹೇಳಿ ಏನ್ ಮಾಡ್ಬೇಕು ಅಂತ ಅದನ್ನ ನಾವು ಮಾಡ್ತೀವಿ. ಯಾಕಂದ್ರೆ ಎರಡೂ ಕುಲಗಳು ಚೆನ್ನಾಗಿರ್ಬೇಕು ಅಂತ ಬಯಸ್ತವ್ ನಾನು. ಅದನ್ನ ಹೇಳ್ಕೊಟ್ಟವನ್ ಕೃಷ್ಣ. ಸಾತ್ಯಕಿ, ಶಿಶುಪಾಲ ಪುತ್ರ, ಸಹದೇವ, ವಿರಾಟ, ದೃಪದ, ಜರಾಸಂಧ ಪುತ್ರ, ದುಷ್ಟಕೇತು, ಕಾಶಿರಾಜ, ಬೊಬ್ರು, ಇವರೆಲ್ಲರೂ ನನ್ನ ಹತ್ರ ಇರಕ್ಕೆ ಏನ್ ಕಾರಣ? ನಮ್ಮಲ್ಲಿ ಧರ್ಮ ಇದೆ, ಅವರೆಲ್ಲ ನಮ್ಮ ಹತ್ರ ಇದ್ದಾರೆ. ಕೃಷ್ಣನ ಮಾತೇ ನಮ್ಮ ಮಾತು. ಯಾವಾಗ ಯುಧಿಷ್ಠಿರ ಗಟ್ಟಿಯಾದ ನಿರ್ಧಾರವನ್ನ ಪ್ರಕಟಣೆ ಮಾಡ್ತಾನೆ, ಎಲ್ಲರಿಗೂ ಹರ್ಷ ಆಗೋಯ್ತು, ಸಂತೋಷ ಆಗೋಯ್ತು. ಯುಧಿಷ್ಠಿರನ ಮಾತು. ಪಾಂಚಾಲಿ ಆನಂದ ಬಾಷ್ಪ ಹಾಕಿ ಕಣ್ಣನ್ನ ಒರೆಸ್ಕೊಂಡ್ರೆ ಅರ್ಜುನ ಮಾತ್ರ ಅದೋದನ ಕೂತ್ಕೊಂಡಿದ್ದಾನೆ. ಅರ್ಜುನನಿಗೆ ಇನ್ನೂ ಗೊಂದಲ. ಅವ್ರ ಮನ್ಸಲ್ಲಿ ಈ ಕುರುಡ ದೊರೆ ಯಾಕೆ ಈ ರೀತಿ ಹೇಳಿರ್ಬೋದು ಅಂತ ತೂಕ ಆಗ್ತಾ ಇರ್ಬೋದು, ಮಾತಿನ ತೂಕ. ಕೃಷ್ಣ ಮಾತಾಡ್ತಾನೆ, ಸಂಜಯ, ನನ್ನ ಬಗ್ಗೆ ಯಾರು ಏನೇ ತಿಳ್ಕೊಳ್ಳಿ, ಹೇಳಲಿ, ನಾನು ಯಾವತ್ತೂ ಕೂಡ ಎರಡೂ ಕುಟುಂಬಗಳಿಗೆ ಒಳ್ಳೇದನ್ನ ಬಯಸೋನು. ನಾನು ಯಾವಾಗ್ಲೂ ಬಯಸಿದ್ದು ಶಾಂತಿನೇ. ಆ ಶಾಂತಿಗೆಲ್ಲ ವಿಘ್ನ ತಂದಂತವ್ರು ಅವರು. ಕಪಟದ ಸಂಧಾನದಿಂದ ಸಿದ್ಧಿಸಲ್ಲ ಯಾವುದು. ಹಳೆ ಕಾಲದಿಂದ ನಡ್ಕೊಂಡ್ ಬಂದಿರ್ತಕ್ಕಂಥ ವೈರ, ದ್ವೇಷ, ಅಸೂಯೆ ಇದೆಲ್ಲ ಇವತ್ತು ಒಂದೇ ದಿವಸದಲ್ಲಿ ಮುಗಿಯಲ್ಲ. ನಾನು ಎಂದೂ ಧರ್ಮ ಮೀರಿದವನಲ್ಲ ಅಂತ ನಿನಗೆ ಚೆನ್ನಾಗ್ ಗೊತ್ತು. ಧರ್ಮ ಭ್ರಷ್ಟರು ಆಳ್ಬಾರ್ದು, ಈ ಭೂಮಿ ಮೇಲೆ ಉಳಿಬಾರ್ದು ಅಂತ ಕಂಸ, ಜರಾಸಂಧ, ಕಾಲಯವನ್ನ, ನರಕ, ಮುರಾದಿಗಳನ್ನ ಸಂಹಾರ ಮಾಡಿದಂತವ್ ನಾನು. ನನಗೆ ವೈಯಕ್ತಿಕವಾಗಿ ಏನಾದ್ರು ಹಗೆ ಇತ್ತ ಅವ್ರ ಮೇಲೆ? ಇವ್ರನ್ನ ಸಾಯಿಸಿ ನಾನು ಏನಾದ್ರು ಫೇಮಸ್ ಆಗ್ಬೇಕು ಅನ್ಕೊಂಡಿದ್ನ?
ನನಗೂ ಧರ್ಮ ರಕ್ಷಣೆ ದೀಕ್ಷೆ ತಗೊಂಡಿದ್ದೀನಿ ನಾನು. ಉಪನಿಷತ್ ರಹಸ್ಯ ನಿನಗೆ ಗೊತ್ತಿಲ್ವಾ? ಕರ್ಮಯೋಗ, ಸತ್ಕಾಮಾಚರಣೆ, ಈಶ್ವರಾರ್ಪಿತ ಸ್ವಕರ್ಮ ಫಲ ಯಾವುದು ಗೊತ್ತಿಲ್ವಾ? ತ್ಯಾಗದಿಂದ ಸಿದ್ಧಿ ಅಂತ ಕರೀತಾರೆ, ಜ್ಞಾನಯೋಗ ಉಪಾಸನೆಯಿಂದ ಮೋಕ್ಷ ಅಂತ ಕರೀತಾರೆ. ಅವನ್ ಎಂತ ವಿದ್ವಾಂಸ ಆದ್ರೂ ಹೊಟ್ಟೆ ಹಸ್ದಾಗ ಊಟ ಮಾಡ್ಬೇಕಲ್ಲಪ್ಪ, ಅದೇ ಕರ್ಮ ಅವಂದು. ಹೊಟ್ಟೆ ಹಸ್ದಾಗ ನೀನು ಏನೋ ಓದ್ಬಿಟ್ರೆ ನಿಂಗೆ ಹೊಟ್ಟೆ ತುಂಬುತ್ತಾ? ತೃಪ್ತಿ ಬರುತ್ತಾ? ಕರ್ಮಯೋಗ ಮಾಡ್ಲೇಬೇಕು. ಕರ್ಮ ಇಸ್ ಕಂಪಲ್ಸರಿ ಟು ಈಚ್ ಅಂಡ್ ಎವ್ರಿ ಒನ್, ವೆದರ್ ಯು ಆರ್ ಮೇಲ್ ಆರ್ ಫೀಮೇಲ್. ಕರ್ಮಯೋಗವಿಲ್ಲದ ವಿದ್ಯೆ ಯಾವತ್ತೂ ನಿಷ್ಫಲ. ಬಾಯಾರಿಕೆ ಇಂಗೋದು ನೀರ್ ಕುಡ್ದಾಗ ಮಾತ್ರ, ಹಸಿವು ಇಂಗೋದು ಊಟ ಮಾಡ್ದಾಗ ಮಾತ್ರ, ದೇಹ ಚೈತನ್ಯದಿಂದ ಇರೋದು ನಿದ್ರೆ ಮಾಡ್ದಾಗ ಮಾತ್ರ. ಇದೆಲ್ಲ ಕರ್ಮಯೋಗಲದ ದೃಷ್ಟ ಫಲ. ಇನ್ನು ಹೇಳ ನಿನಗೆ ಸಂಜಯ, ದೇವತೆಗಳೆಲ್ಲ ದೇವರು ದೈವತ್ವವನ್ನ ಪಡೆದು ಪರಲೋಕದಲ್ಲಿ ಪ್ರಕಾಶಿಸ್ತಾ ಇದ್ದಾರಲ್ಲ ಎಲ್ರು. ಇಂದ್ರ, ವರುಣ, ಅಗ್ನಿ, ಯಮ ಮುಂತಾದ ಎಲ್ಲ ದೇವರುಗಳು ದೇವಲೋಕದಲ್ಲಿ ಇದಾರಲ್ಲ. ಕರ್ಮಾನುಷ್ಠಾನುಫಲ, ಕರ್ಮನಿಷ್ಠೆಯಿಂದ ಅವ್ರು ಇರೋದು. ಮನುಷ್ಯರಿಗೆ ಮಾತ್ರ ಕರ್ಮ ಅಲ್ಲ, ದೇವತೆಗಳಿಗೂ ಕರ್ಮ ಇದೆ. ಗಾಳಿ ಬೀಸೋದು ಕರ್ಮ ಅಲ್ವಾ? ಹಾಗಾದ್ರೆ ಸರಿ, ಗಾಳಿ ಬೀಸೋದು ನಿಂತೋಗ್ಬಿಟ್ರೆ ಲೋಕ ಉಳ್ಕೊಳುತ್ತಾ? ಗಾಳಿ ಬೀಸೋದು ಒಂದ್ ಕರ್ಮ, ಅದ್ರ ಕರ್ಮ ಮಾಡ್ತಾ ಇದೆ ವಾಯುದೇವ. ಅವನ ಕರ್ಮ, ಅವನ ಕರ್ತವ್ಯವನ್ನ, ಅವನ ಕೆಲಸವನ್ನ ಮಾಡ್ತಾ ಇದ್ದಾನೆ. ಸೂರ್ಯ ನೋಡ್ದ ನೀನು? ಎಂಥ ಕರ್ಮಯೋಗಿ. ಬೆಳಗ್ಗೆಯಿಂದ ರಾತ್ರಿ ಹಗಲು ಒಂದೇ ನಿತ್ಯ ಸಂಚಾರ ಮಾಡ್ತಾ ಇರ್ತಾನೆ. ಚಂದ್ರ, ಅಗ್ನಿ, ನಕ್ಷತ್ರಾದಿ ಗ್ರಹಗಳು ಅವ್ರ ಕರ್ಮ ಅವ್ರು ಮಾಡ್ತಾ ಇದ್ದಾರೆ. ಭೂಮಿ ಭಾರ ಹೊರೋದ್ ಬಿಟ್ಬಿಟ್ಟು ಸುತ್ತೋದ್ನ ನಿಲ್ಸ್ಬಿಟ್ರೆ ಕರ್ಮನೇ ನಿಂತೋದಂಗಲ್ವಾ? ಇಂದ್ರ, ಪರ್ಜನ್ಯ, ಬೃಹಸ್ಪತಿ, ಶುಕ್ರ, ಯಮ, ಕುಬೇರ ಇವರೆಲ್ಲ ತಮ್ ಕೆಲ್ಸ ಬಿಟ್ಬಿಟ್ಟಿದಾರ. ಹಾಗಾದ್ರೆ ನೀನ್ ಇವತ್ತಿಲ್ಲ ಬಂದು ಯಾರೋ ಹೇಳಿದ್ದನ್ನ ಕೇಳಿದ ತಕ್ಷಣ ಪಾಂಡವರು ಅವರ ಕ್ಷಾತ್ರ ಧರ್ಮವನ್ನ, ಅವರ ಕರ್ಮವನ್ನ ಬಿಡ್ಬೇಕಾ? ಇದೆಲ್ಲ ಉಪದೇಶಿಸೋದು ಅಧರ್ಮವಲ್ವಾ? ಯಾ ದೇವ್ರು ನಿನ್ನ ಮೆಚ್ಚಕ್ಕೆ ಇದನ್ನ ಹೇಳಿ ಕಳ್ಸುತ್ತೋ? ನಿನಗೆ ಇದ್ಯಾವ್ದು ತಿಳಿಬಾರ್ದ? ಮೂಡ್ರು ಹೇಳ್ಬಿಟ್ರೆ ಅದನ್ನ ಹೂ ಅಂತ ಒಪ್ಕೊಂಡ್ಬಿಟ್ಟು ಬಂದು ಹೇಳ್ಬಿಡ್ತೀಯ ನೀನು. ಯುಧಿಷ್ಠಿರ ವೇದವಿದ, ಯಾಗಶೀಲ, ರಾಜಸೂಯ ಯಾಜಿ, ಧನುರ್ವೇದದಲ್ಲಿ ವಿಶಾರಾದ, ಕವಚ ಕಟ್ಟಿ ಯುದ್ಧ ಮಾಡಬಲ್ಲಂತ ಕ್ರಿಯಾಶೀಲ. ಅಷ್ಟೆಲ್ಲದಕ್ಕೂ ಮೀರಿದಕ್ಕೆ ಕರ್ಮಾನಿಷ್ಠ. ಕಾಡಿಗೆ ಹೋಗುವಂದಾಗ ಹೋದ, 100 ಜನ ಕೌರವರನ್ನ ಕೊಲ್ತೀನಿ ಅಂತ ಭೀಮ ಪ್ರತಿಜ್ಞೆ ಮಾಡ್ದ. ಇದನ್ ಬಿಟ್ಬಿಡ್ಬೇಕಾಗತ್ತ ಅವನ್ ಕರ್ಮವನ್ನ? ಈಗ ಅರ್ಜುನ ಕರ್ಣವಧೆ ಪ್ರತಿಜ್ಞೆ ಮಾಡ್ದ. ಏನ್ ಮಾಡ್ತಿ ಈಗ? ಪಾಂಡವರ ನೀನು ಕೊಂಡಾಡಿದ್ರು, ನಿಂದಿಸಿದ್ರು, ಅವ್ರ ಧರ್ಮ ನಿಷ್ಠೆಯನ್ನ ಅವರು ಬಿಡಲ್ಲ. ನಿನ್ಗೆ ನನ್ ಚಾತುರ್ವರ್ಣ್ಯದ ತತ್ವವನ್ನ ಬೋಧಿಸ್ಬೇಕಾ? ಮತ್ತೆ ಯಾವ್ರವ್ರ ಕೆಲ್ಸ ಏನೇನು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ನಾನೆಲ್ಲ ಹೇಳ್ಕೊಡ್ಬೇಕಾ? ಮತ್ತೆ ಇಷ್ಟೂ ಜನರ ರಕ್ಷಣೆಯನ್ನ ಮಾಡ್ಬೇಕಾಗಿರ್ತಕ್ಕಂಥದ್ದು ಕ್ಷತ್ರಿಯ ಧರ್ಮ. ಆ ಕ್ಷತ್ರಿಯನೇ ಕಾರ್ಪಾಲಾಗ್ಬಿಟ್ರೆ ರಾಜ್ಯದ ಕಥೆ ಏನು? ಕಳ್ಳರಲ್ಲಿ 2 ವಿಧ, ಕೇಳಿಸ್ಕೋ ಚೆನ್ನಾಗಿ ಸಂಜೆಯ. ಕಳ್ಳರಲ್ಲಿ 2 ವಿಧ. ನೋಡ್ತಾ ಒಬ್ಬ ಆಸ್ತಿಯನ್ನು ಅವನೆದ್ರೆ ಕದಿಯೋದು ಒಂದು ಬಗೆ. ನಿನ್ ಮುಂದೆನೆ ನೀನು ವಸ್ತುವನ್ನ ಕದ್ದುಬಿಟ್ಟು ಎತ್ಕೊಂಡು ಹೋಗ್ತಾನೆ. ಇವನು ಟೈಪ್ 1 ಕಳ್ಳ. ಟೈಪ್ 2 ಕಳ್ಳ ಇದ್ದಾನೆ. ರಾತ್ರಿ ಹೊತ್ತು ಕನ್ನ ಹಾಕಿ ಗೊತ್ತಾಗ್ದಂಗೆ ಬಾಗ್ಲು ಮುರಿದು ದರೋಡೆ ಮಾಡ್ಕೊಂಡು ಹೋಗೋದು. ಇವಾಗ ಹೇಳು, ನಿಮ್ ಧೃತರಾಷ್ಟ್ರ ಯಾವ ತರ?
ಟೈಪ್ 1 ಟೈಪ್ 2 ಕಳ್ಳನ? ಕೃಷ್ಣನ ಮಾತನ್ನ ಕೇಳಿ ಸಂಜಯನ ಬಾಯಲ್ಲಿ ಮಾತು ಬರ್ತಾ ಇಲ್ಲ. ಅವನು ತುಂಬಾ ನೋವಾಗೋಯ್ತು, ದುಃಖ ಆಗೋಯ್ತು. ಇನ್ನೊಬ್ರು ಮನೆ ಹಾಳಾಗಿದ್ದಕ್ಕೆ ತನ್ನನ್ ತಾನೇ ಬೈಕೊಂತ ಇದ್ದಾನೆ. ಅವನ ಪರಿಸ್ಥಿತಿ ನೋಡಿ ಕೃಷ್ಣನಿಗೆ ಮನಸ್ಕರ ಹೋಗುತ್ತೆ, ಕನಿಕರ ಬರುತ್ತೆ. ಇಷ್ಟೊತ್ತು ಆಗ್ರಹ ಮಾಡಿ ಹೇಳ್ದಂತವನು ಮಾತನ್ನ ಮೃದು ಮಾಡ್ತಾನೆ. ಕೃಷ್ಣ, ಅಯ್ಯ, ಯುದ್ಧ ಯಾಕೆ, ಯಾವಾಗ ಆರಂಭ ಆಯ್ತು ಗೊತ್ತಾ ನಿನಗೆ? ವಿಧಿ ಪ್ರಕೋಪ ಅಂತ ಕರೀತಾರೆ. ರಾಜನ ಕೈಯಲ್ಲಿ ಬಿಲ್ಲು, ಬಾಣ, ಎದೆಯಲ್ಲಿ ಕವಚ, ಎಲ್ಲ ಶಸ್ತ್ರಾಸ್ತ್ರವನ್ನ ಇಟ್ಕೊಂಡು ಕೆಟ್ಟವರ ಸಂಹಾರಕ್ಕೆ ಅಂತ ಇಂದ್ರ ಸೃಷ್ಟಿ ಮಾಡಿದ್ದು ಯುದ್ಧನ, ಕ್ಷತ್ರಿಯ ಧರ್ಮವನ್ನ ಇಂದ್ರ ಸೃಷ್ಟಿ ಮಾಡ್ದ. ಯಾಕಂದ್ರೆ ಯಾರ ಕೈಲಿ ಯಾರು ಸಾಯ್ತಾರೆ ಇವಾಗ? ಯಾರ ರಕ್ಷಣೆಗೆ ಯುದ್ಧ ಮಾಡ್ತಾ ಇರ್ತಕ್ಕಂಥದ್ದು? ಯಾರು ಆಕ್ರಮಣಕಾರಿ ದುರ್ಬುದ್ಧಿಯಿಂದ ಕಾಲ್ ಕೆರೆದು ಯುದ್ಧಕ್ಕೆ ಬರ್ತಾ ಇರ್ತಕ್ಕಂಥದ್ದು? ಯಾರು ಶಾಂತಿ ಬೋಧನೆ ಮಾಡ್ಬೇಕು ಇವಾಗ ನಾವು? ಪಾಂಡವರು ನಿರಂತರ ವನವಾಸದಲ್ಲಿ ಸಾಯ್ಬೇಕಾ? ಹೇಳ್ ಕಳಿಸ್ತವನ್ಗೆ ಬುದ್ಧಿ ಇಲ್ವಾ, ವಿವೇಕ ಇಲ್ವಾ? ಏನ್ ಮಾಡ್ಬೇಕು ಇವಾಗ? ಇಷ್ಟಕ್ಕೆ ಸುಮ್ಮನಾಗ್ಲಿಲ್ಲ. ಯಾರೋ ಶ್ರೀಕೃಷ್ಣನಿಗಿನ್ನೂ ಬಹಳವಾಗಿ ಮಾತಾಡ್ಬೇಕು ಅಂತ ಅನಿಸ್ತು. ಸಂಜಯ, ಇನ್ನು ತಪ್ಪೇನೂ ಇಲ್ಲ ಇದರಲ್ಲಿ. ನೀನು ಧರ್ಮ ತಿಳ್ಕೊಂಡಿರೋನು. ಈ ಮಾತನ್ನೆಲ್ಲ ಧೃತರಾಷ್ಟ್ರನಿಗೆ ಹೇಳ್ಬೇಕಾಗಿತ್ತು ನಾನು. ನಿನಗೆ ಯಾಕೆ ಹೇಳ್ದೆ ಅಂದ್ರೆ, ಈಗ ನೀನು ಅವನ ರಾಯಭಾರಿ. ಯಾವ ರೀತಿ ಈ ಮಾತನ್ನೆಲ್ಲ ಹೋಗಿ ಹೇಳು ಅಂತ ಕಳಿಸಿದನೋ ಹಾಗೆ ಈ ಮಾತನ್ನೆಲ್ಲ ಹೋಗಿ ಹೇಳ ಅವನಿಗೆ. ನಾನು ಸತ್ಯ ಪಕ್ಷಪಾತಿ ಯಾವತ್ತೂ ಕೂಡ. ಅದು ಯಾವ ಕಡೆ ಇರುತ್ತೋ ಆ ಕಡೆ ನಿಲ್ತೀನಿ ನಾನು. ಸಂಬಂಧದಲ್ಲಿ ಕೌರವರು ಪಾಂಡವರು ಇಬ್ರು ಒಂದೇ ನನಗೆ. ಜಗತ್ತಿಗೆ ಶಾಂತಿ ಬೇಕು, ಹೌದು, ಆದ್ರೆ ಅದು ಬರೋದು ಸತ್ಯ ಪರಿಪಾಲನೆಯಿಂದ, ಆಕ್ರಮಣದಿಂದಲೋ ಆಕ್ರೋಶದಿಂದಲೋ ಬೇರೆಯವ್ರನ್ನ ಹಿಂಸೆ ಮಾಡೋ ಹಠದಿಂದಲೋ ಅಲ್ಲ. ಎಲ್ರು ಅವ್ರವ್ರ ಮೂಗಿನ ನೇರಕ್ ಮಾತಾಡ್ತಾರೆ. ಈಗ ನೀವೇನಾದ್ರೂ ಜೀವನದಲ್ಲಿ ತಪ್ಪು ಮಾಡ್ಬಿಟ್ರೆ ನಿಮ್ ಮೂಗಿನ ನೇರಕ್ ಮಾಡ್ತೀರಾ? ನಾವೇನ್ ಬೇಕು ಅಂತ ಮಾಡಿದ್ವಾ? ಏನೋ ಒಳ್ಳೇದಾಗತ್ತೆ ಅಂತ ಮಾಡಿದ್ವಪ್ಪ, ತಪ್ಪಾಗೋಯ್ತು, ಏನ್ ಮಾಡಕ್ಕಾಗತ್ತೆ ಅಂತ ನೀವು ಮೂಗಿನ ನೇರಕ್ ಮಾತಾಡ್ತಿರಲ್ಲ. ಹಾಗೆ ಈ ಮೂಗಿನ ನೇರಕ್ಕೆ ವಾದ ಮಾಡ್ತಕ್ಕಂಥ ಪಠಿಂಗರಿಂದ ಶಾಂತಿ ಭಂಗ ಆಗತ್ತೆ. ಇದನ್ನ ತಿಳಿಯದೇ ಇರ್ತಕ್ಕಂಥ ಭೀಷ್ಮ ನ್ಯಾಯವಿದಾನ? ಅವನು ನ್ಯಾಯ ಪರಿಪಾಲನೆ ಮಾಡ್ತಾ ಇದ್ದಾನ? ಸಿಂಹಾಸನ ರಕ್ಷಣೆ ಮಾಡ್ತಾ ಇದ್ದಾನ? ಯಾಕೆ ಗುರುವಾದ ದ್ರೋಣರಿಗೆ ಗೊತ್ತಿಲ್ವಾ? ಕೌರವರೆಲ್ಲರೂ ಕೂಡ ಈಗ ಪಾಪಿಗಳು ಅನ್ನೋದ್ರಲ್ಲಿ ತಪ್ಪಿಲ್ಲ. ಅವ್ರು ಸಾಯೋ ತನಕ ಲೋಕಕ್ಕೆ ಶಾಂತಿ ಇಲ್ಲ. ಅವ್ರನ್ನೆಲ್ಲ ದಂಡಿಸ್ಬೇಕು, ಯುದ್ಧ ಅನಿವಾರ್ಯ. ಇದೇ ರಾಜಧರ್ಮ. ಯಾಕೆ ಜೂಜ್ ನಡೆದಾಗ ನೀನ್ ಅಲ್ಲೇ ಇದ್ದು ನೋಡ್ಕೊಂಡಲ್ಲ? ಯಾಕೆ ಜೂಜಾಗ್ಬೇಕಾದ್ರೆ ಧೃತರಾಷ್ಟ್ರ ತಡದ್ನ? ಹಾಗಾದ್ರೆ ಅವ್ನು ಮಾಡಿದ ಹಗಲ್ ದರೋಡೆ ಅಲ್ವಾ? ವಿದುರನ ಮಾತು ಯಾಕೆ ಕೇಳಲಿಲ್ಲ? ಪಾಂಚಾಲಿಯ ಮಾನಹರಣ ಎತ್ತ ನಡೀತಲ್ಲ, ಯಾಕೆ ಶಾಂತಿ ನೆನಪಾಗ್ಲಿಲ್ಲ? ಯುದ್ಧದ ಭೀತಿ ಯಾದಾಗ್ಲಿಲ್ಲ? ಭೀಮಾರ್ಜುನರ ಪ್ರತಿಜ್ಞೆ ಕೇಳಿದ ಮೇಲೂ ಜೂಜ್ ಯಾಕೆ ಆಡಿದ್ರು? ಅಂದ್ಮೇಲೆ ಶಾಂತಿಗೆ ಅರ್ಥನೇ ಇಲ್ಲ, ಶಾಂತಿ ಮಾತಿಗೆ ಅರ್ಥನೇ ಇಲ್ಲ. ಅವರೆಲ್ಲ ಮದಾಂಧ್ರು. ಮೃತ್ಯು ಅವ್ರನ್ನ ಹಿಡ್ಕೊಂಡಾಗ್ಬಿಟ್ಟಿದೆ. ಯಾವ ರೀತಿ ಭೀಷ್ಮಾದಿಗಳು ಅವತ್ತು ಮೂಕ ಸಾಕ್ಷಿಯಾಗಿ ಏನೂ ಮಾತಾಡದೆ ಇದ್ರೋ, ಅಧರ್ಮ ಅಂತ ಗೊತ್ತಿದ್ರು ಇದ್ರೋ, ಅಶಾಂತಿ ಬರುತ್ತೆ ಅಂತ ಗೊತ್ತಿದ್ರು ಇದ್ರೋ, ಇವತ್ತು ಹಾಗೆ ಸುಮ್ನಿರ್ಲಿ. ಅವತ್ತು ಅವರೆಲ್ಲ ತಡೆದಿದ್ರೆ ಇವತ್ ನಾನ್ ಮೆಚ್ಚುತ್ತಿದ್ದೆ ಅವ್ರನ್ನೆಲ್ಲ. ಅಲ್ಲಿ ಪಾಂಡವರ ಉದ್ಧಾರ ಮಾಡಿದವಳು ಪಾಂಚಾಲಿ ಒಬ್ಳೇ. ಆಹಾ, ನಿಮ್ಮಲ್ಲಿ ಕರ್ಣ
ಒಬ್ಬ ಖಳ ಶಿಖಾಮಣಿ ಇದ್ದಾನಲ್ಲ, ಅವನಲ್ವೇ ಪಾಂಚಾಲಿ ಮಾನಹರಣಕ್ಕೆ ಪ್ರೇರೇಪಣೆ ಕೊಟ್ಟಿದ್ದು. ಪಾಂಡವರು ನಿನ್ನನ್ನ ಬಿಟ್ಬಿಟ್ಟಿದ್ದಾರೆ, ದುರ್ಯೋಧನನ ಪತಿಯಾಗಿ ಸ್ವೀಕರಿಸು ಅಂತ ಹೇಳಿದ್ ಯಾರು? ಯಾರ ಬಾಯಲ್ಲಿ ಬಂತ ಮಾತು? ಕರ್ಣನ ಬಾಯಲ್ಲಲ್ವಾ? ಕರ್ಣನ ನೀವು ಒಳ್ಳೆಯವರು ಅಂತೀರಾ? ಈಗ ಯುದ್ಧ ತಡೆಯಕ್ ಸಾಧ್ಯನಾ ಅವನ ಕೈಲಿ? ಇದೇ ಮಾತುಗಳು ಅರ್ಜುನನ ಶರೀರದ ಮೂಳೆಗಳನ್ನ ಇರಿದು ಅವತ್ತು ನೋಯಿಸ್ತು. ಪಾಂಡವರನ್ನ ಜಳ್ಳು ನಪುಂಸಕರು ಅಂತ ಬಾಯಿ ತುಂಬ ಕರೆದ ಕರ್ಣ ಈ ಕೌರವರನ್ನ ಕಾಪಾಡ್ಕೊಳ್ಳಿ, ಅವನಿಗೆ ಶಕ್ತಿ ಇದ್ರೆ ಶಾಂತಿ ತಂದು ಕೊಡ್ಲಿ. ಶಕುನಿ ಬಗ್ಗೆ ಮಾತಾಡ್ಬೇಕಾ? ಅವನಲ್ಲವೇ ದ್ರೌಪದಿಯನ್ನ ಪಣವನ್ನಾಗಿ ಒಡ್ಡಿಸ್ತವನು. ಎಲ್ಲ ಹೋದಾಗ ದ್ರೌಪದಿಯನ್ನ ಪಣಕ್ಕಿಡು ಅಂತ ಹೇಳ್ದವನ್ ಯಾರು? ಶಾಂತಿ ಕೊಡೋದು ಈಗ ಭೀಮನ್ ಕೈಯಲ್ಲಿದೆ, ನನ್ನ ಕೈಲಲ್ಲ. ಅವನ ಗದೆಯಲ್ಲಿದೆ, ಯುದ್ಧ ಭೂಮಿಯಲ್ಲಿದೆ. ಅಲ್ಲಿ ಹೋಗಿ ನೆನಪು ಮಾಡ ಅವ್ರಿಗೆಲ್ಲ ಶಾಂತಿನ. ಈಗಿರೋ ಒಂದೇ ಒಂದು ಶಾಂತಿ ಅಂದ್ರೆ ಪಾಂಡವರ ರಾಜ್ಯವನ್ನ ಅವರಿಗೆ ಗೌರವದಿಂದ ಕೊಡೋದು. ಪಾಂಡವರು ಸಿಂಹ, ಕೌರವರು ಕಾಡು ಸಿಂಹಕ್ಕೆ ರಕ್ಷಣೆ ಒದಗಿಸ್ಲಿ ನೋಡೋಣ. ಪಾಂಡವರು ಅಂತಕ್ಕಂಥ ಶಾಲ ವೃಕ್ಷಗಳ ಆಶ್ರಯ ಬೇಕು ಅಂದ್ರೆ, ಶಾಂತಿ ಬೇಕು ಅಂದ್ರೆ ಈಗಲಾದ್ರೂ ಅವರ ಪಾಲಿನ ರಾಜ್ಯವನ್ನ ಕೊಡ್ಲಿ. ಪಾಂಡವರಿಗೆ ಹಿರಿಯರ ಸೇವೆ ಮಾಡೋದು ಗೊತ್ತು, ಯುದ್ಧ ಮಾಡೋದು ಗೊತ್ತು. ಹೋಗಿ ಹೇಳು, ಹೆದರಬೇಡ, ನಿನಗೆ ಬೇರೆ ದಾರಿಗಿಲ್ಲ ಅಂತ ಕೃಷ್ಣ ಸಂಜಯನಿಗೆ ನೇರವಾದ ಮಾತನ್ನ ಹೇಳಿ ಕಳಿಸ್ತಾ ಇದ್ದಾನೆ. ಮೇಘದಂತೆ ನೇರವಾದ ಮಾತಿಂದ ಗುಡುದ ಕೃಷ್ಣ. ಸಂಜಯ ನಡುಗಿ ಹೋದ. ಜೀವನದಲ್ಲಿ ಈ ರೀತಿ ಸನ್ನಿವೇಶ ಬಹಳವಾಗಿ ನಮಗೆ ಬಂದಿರುತ್ತೆ, ಆದ್ರೆ ಸಂದರ್ಭ ಬೇರೆ ಅಷ್ಟೆ. ಒಂದು ಮನೆ ಸಂಸಾರ, ಗಂಡ ಹೆಂಡತಿ ಮಕ್ಕಳು ನಾವೆಲ್ಲ ಇದೀವಿ. ಬಹಳ ಅವಕಾಶ ಇರುತ್ತೆ ನಮ್ಮ ಮುಂದೆ ಸರಿ ಹೋಗಕ್ಕೆ, ಬಹಳ ಅವಕಾಶವನ್ನ ನಮಗ್ ಕೊಟ್ಟಿರ್ತಾರೆ ಸರಿ ಹೋಗ್ಲಿಕ್ಕೆ. ಅವಾಗೆಲ್ಲ ಮೊಂಡುತನ ಮಾಡಿ, ಹಠ ಮಾಡಿ, ಸಿಟ್ಟು ಮಾಡಿ, ನಾವು ಬದಲಾಗದೆ, ಕೇಳೋರ್ ಮಾತನ್ನ ಕೇಳ್ದೆ, ಹೇಳೋರ್ ಮಾತನ್ನ ಹೇಳ್ದೆ, ಕಡೆಗೆಲ್ಲ ಮುಗ್ದು ಹೋದ್ಮೇಲೆ ನಾನ್ ಸರಿ ಹೋಗ್ತೀನಿ ಅಂದ್ರೆ ಜೀವನದಲ್ಲಿ ಅರ್ಥ ಇರಲ್ಲ. ಮತ್ತೆ ಆ ವ್ಯಕ್ತಿ ನಮ್ಮನ್ನ ಕ್ಷಮಿಸಿ ನಮ್ಗೆ ಕೊಟ್ಟಿರೋ ಆ ಸ್ಥಾನವನ್ನ ಕೊಡ್ತಾರೆ ಅನ್ನೋದ್ರಲ್ಲಿ ಯಾವುದೇ ಅರ್ಥ ಇರಲ್ಲ. ತುಂಬಾ ಸೆನ್ಸಿಟಿವ್ ಆಗ್ಬಿಟ್ಟಿದೀವಿ ನಾವು. ವಿ ಆರ್ ಸೋ ಸೆನ್ಸಿಟಿವ್, ಬಹಳ ನಾಜೂಕ್ ಆಗ್ಬಿಟ್ಟಿದೀವಿ ಎಲ್ಲ. ನಮ್ಗೆ ಯಾರಾದ್ರೂ ಒಂದ್ ಮಾತಂದ್ರೆ ಆಗಲ್ಲ, ಒಂದ್ ಗಂಡ ಬೈದ್ರೆ ಆಗಲ್ಲ, ಮಕ್ಳು ಏನಾದ್ರೂ ಹೇಳ್ಬಿಟ್ರೆ ಆಗಲ್ಲ, ಅತ್ತೆ ಮಾವ ಒಂದ್ ಮಾತು ಹೇಳಿದ್ರೆ ಆಗಲ್ಲ, ಅಕ್ಕಪಕ್ಕದವ್ರ ಒಂದ್ ಮಾತು ಹೇಳಿದ್ರೆ ಆಗಲ್ಲ. ತುಂಬಾ ಸೆನ್ಸಿಟಿವ್ ಆಗ್ಬಿಟ್ಟಿದೀವಲ್ವಾ? ಬರೀ ಗಂಡ ಏನೋ ಒಂದ್ ಮಾತಂದ್ರು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಬೇರೆ ಬೇರೆ ಆಗ್ತಕ್ಕಂಥ ಸಂಬಂಧ, ಅತ್ತೆ ಮಾವ ಏನೋ ಅಂದ್ರು ಅಂತ ಬೇರೆ ಬೇರೆ ಆಗ್ತಕ್ಕಂಥ ಸಂಬಂಧ, ಅಕ್ಕಪಕ್ಕದವ್ರು ಯಾವ್ದೋ ರೀತಿಲಿ ಮಾತಾಡಿದ್ರು ಅಂತ ಅವ್ರ ಜೊತೆ ಮಾತು ನಿಲ್ಸುವಂತ ಸಂದರ್ಭ. ಅಂದ್ರೆ ನಾವು ಸೆನ್ಸಿಟಿವಾ? ಅಲ್ಲ. ಒಂದು ಸಂಬಂಧವನ್ನ ಹಾಳು ಮಾಡ್ಕೊಂತೀವಿ ಅಥವಾ ಅದಕ್ಕೆ ಒಂದು ಫುಲ್ ಸ್ಟಾಪ್ ಇಡ್ತಾ ಇದೀವಿ ಅಂದ್ರೆ ಅವ್ರ ಕಡೆಯಿಂದ ಅಷ್ಟು ನೋವಾಗಿದ್ಯಾ ಅಂತ ಒಂದ್ಸಲ ಯೋಚನೆ ಮಾಡ್ಬೇಕು. ಜೀವನದಲ್ಲಿ ಬಹಳ ಕಷ್ಟ ಅಂತ ಅನ್ಕೋಣವ್ರು ಒಂದ್ಸಲ ಕಣ್ಮುಚ್ಕೊಂಡು ಯೋಚನೆ ಮಾಡ್ಬೇಕು, ನಿಜವಾಗ್ಲೂ ನಿಮ್ ಕಷ್ಟ ಕೊಟ್ಟಿದ್ದಾನ ಪರಮಾತ್ಮ ಅಂತ. ಸರಿ, ಮನೇಲಿ ಗಂಡ ಸರಿ ಇಲ್ಲ ಅಂದ ಮಾತ್ರಕ್ಕೆ ನಿಮ್ ಜೀವನನೇ ಮುಗ್ದೋಯ್ತು ಅಂತ ಯಾಕೆ ಅನ್ಕೊಂತೀರಾ? ಮನೇಲಿ ಮಕ್ಳು ಏನೋ ನಿಮ್ ಮಾತನ್ನ ಕೇಳ್ತಾ ಇಲ್ಲ ಅಂದ ತಕ್ಷಣ ಜೀವನನೇ ಮುಗ್ದೋಯ್ತು ಅಂತ ಯಾಕೆ ಅನ್ಕೊಂತೀರಾ? ಇವತ್ತು ಓದ್ದೇ ಇಲ್ದಿರೋ ಮಗು ಅಥವಾ ಇವತ್ತು ಯಾವ್ದೋ ಕೆಟ್ಟ ಕೆಲಸ ಮಾಡ್ತಿರೋ ಮಗು ಮುಂದೆ ಬಹಳ ಒಳ್ಳೆಯವರಾಗಿ ತಂದೆ ತಾಯಿನ ಸಾಕ್ತಕ್ಕಂಥ ನಿದರ್ಶನಗಳಿದೆ. ಕಾಯೋ ತಾಳ್ಮೆ ಬೇಕು. ಇವತ್ತು ಕೆಟ್ಟವನಾಗಿರ್ತಕ್ಕಂಥ ಗಂಡ ಮುಂದೆ ಒಂದ್ ದಿವ್ಸ ಯಾವ್ದೋ ರೀತಿಲಿ ಒಳ್ಳೇದಾಗಬಹುದೇನೋ,
ಕಾಯೋ ತಾಳ್ಮೆ ಬೇಕು. ಯಾರು ಒಳ್ಳೆಯವ್ರಾಗೋದೇ ಬೇಡ. ನೀವು ಒಂಟಿಯಾಗಿ ಇದ್ರೂ ಕೂಡ ಭಗವಂತ ನಿಮ್ಗೆ ಇನ್ನೊಂದ್ ಯಾವ್ದೋ ಡೆಸ್ಟಿನೇಷನ್ ನ ಸೆಟಪ್ ಮಾಡಿ ಇಟ್ಟಿರ್ತಾನೆ. ಕಾಯೋ ತಾಳ್ಮೆ ಬೇಕು. ಎಲ್ಲಿ ತನಕ ಕಾಯುವ ತಾಳ್ಮೆ ನಮ್ಗಿರಲ್ಲ, ಎಲ್ಲಿ ತನಕ ಭಗವಂತ ಕೊಡ್ತಕ್ಕಂತ ಸುಖ ಕಷ್ಟ ದುಃಖಗಳನ್ನ ಸರಿ ಸಮಾನವಾಗಿ ತಗೊಂತಕ್ಕಂತ ಮನಸ್ಥಿತಿ ಇರಲ್ಲ. ನಮಗ್ ನಾವೇ ವಿ ಆರ್ ಸೋ ಸೆನ್ಸಿಟಿವ್, ತುಂಬಾ ನಾಜುಕು ಅಂತ ಅನ್ಕೊಂಡ್ಬಿಡ್ತೀವಿ. ನನ್ ಕಷ್ಟ ಅಂದ್ರ ಆಗಲ್ಲ, ಬಿಸಿಲು ಅಂದ್ರ ಆಗಲ್ಲ, ಮಳೆ ಅಂದ್ರ ಆಗಲ್ಲ, ಚಳಿ ಅಂದ್ರ ಆಗಲ್ಲ ಅಂತ ಎಲ್ಲಿ ತನಕ ನಾನು ಅನ್ಕೊಂಡಿರ್ತೀನಿ, ಅಲ್ಲಿ ತನಕ ಬದುಕು ಸುಂದರವಾಗಿ ಕಾಣಿಸಲ್ಲ. ಇದು ಒಂದು ನರಕದ ರೀತಿ ಕಾಣಿಸುತ್ತೆ. ಪ್ರತಿನಿತ್ಯ ಹೋರಾಟ ತೊಳಲಾಟದಲ್ಲಿ ನಾನು ಸಾಯ್ಬೇಕಾಗತ್ತೆ. ಅದಕ್ಕೆ ಎಲ್ಲದಕ್ಕೂ ದಾರಿ ತೋರ್ಸಕ್ಕೆ ಭಗವಂತನಿದ್ದಾನೆ. ಅದಕ್ಕೆ ಹೇಳೋದು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.